ಸೊ ಇದೊಂದು ಹೊಸ ಪ್ರಯತ್ನ ಇಂಡಿಯಾ ಅಕಾಡೆಮಿ ಕಡೆಯಿಂದ. ಅಂದರೆ ಇಂಡಿಯಾ ಅಕಾಡೆಮಿ ಮರ್ಜ್ ಮಾಡ್ಕೊಂಡಿದ್ದೀನಿ, ನಾನು ಮಾಡಲ್ಲ. ಆ್ಯಕ್ಚುಲಿ ತುಂಬ ಜನ ಅನ್ಕೊಂಡಿದ್ದೀರಾ ನಾನು M3 ಮಾಡ್ತೀನಿ ಅಂತ. ಸೊ ಡಿಸಪಾಯಿಂಟಿಂಗ್ ಫಾರ್ ದೆಮ್, ನಾನು M3 ಮಾಡ್ತಾ ಇಲ್ಲ. ಓಕೆ, ಮುಹೀಬ್ ಸರ್ ಅಂದ್ಬಿಟ್ಟು ಬರ್ತಾರೆ, ಶಾರ್ಟ್ಲಿ ಜಾಯ್ನ್ ಆಗ್ತಾರೆ. ಸೊ ಯು ವಿಲ್ ಡೂ ದ M3 ಮ್ಯಾಥಮೆಟಿಕ್ಸ್ 3 ಆ್ಯಂಡ್ ಈಸ್ ಹ್ಯಾವಿಂಗ್ 12 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಇದು ಮತ್ತು ಇವರಿರೋದು ಮೈಸೂರಲ್ಲಿ. ಮೈಸೂರಲ್ಲಿ ಯಾರನ್ನ ಇದ್ರೆ ಯು ಕ್ಯಾನ್ ಅಟೆಂಡ್ ದ ಆಫ್ಲೈನ್ ಕೋಚಿಂಗ್ ಆಲ್ಸೋ. ಸೆಂಟ್ರಲ್ಲೇ ಮಾಡ್ತಾರೆ, Where ಅದರ sir? ಡೀಟೇಲ್ಸ್ ಹೇಳ್ತಾರೆ ಅದನ್ನ. ಓಕೆ, Sorry sir, I'm from ರಿಮೈನಿಂಗ್ ಎಲ್ಲ Mysore only. ಏನ್ ಬ್ರಾಂಚಸ್ ಸೆಗ್ರಿಗೇಟ್ ಆಗುತ್ತೆ ಎಲ್ಲರಿಗೂ ಒಂದೇ. ಮೊದಲು ಎಲ್ಲ ಕಾಮನ್ ಮ್ಯಾಥ್ಸ್ ಇತ್ತು M3 ಅಂದ್ಬಿಟ್ಟು, ಎಲ್ಲರೂ ಕಾಮನ್ ಇಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಇದೆ, ಬ್ರಾಂಚಸ್ ಮೇಲೆ ಡಿಫ್ರೆಂಟ್ ಆಗುತ್ತೆ. ಅಂದ್ರೆ ಹೆಚ್ಚು ಕಮ್ಮಿ ಸ್ವಲ್ಪ ಸೇಮ್ ಇರುತ್ತೆ, ಬಟ್ ಒಂದೊಂದು ಟಾಪಿಕ್ಸ್ ಮಿಕ್ಕಿದೆಲ್ಲ ಸ್ವಲ್ಪ ಡಿಫರ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ EC CS ಮೆಕ್ಯಾನಿಕಲ್ ಥರ್ಡ್ ಸೆಮ್ ಇಲ್ಲ, ಬಟ್ ಆಟೋನಮಸ್ ಕಾಲೇಜಲ್ಲಿ ಕೊಟ್ಟಿದ್ದಾರೆ. ಕೆಲವು ಆಟೋನಮಸ್ ಕಾಲೇಜಲ್ಲಿ ಕೊಟ್ಟಿದ್ದಾರೆ. ಆಟೋನಮಸ್ಗೆ VT ತುಂಬಾ ಡಿಫ್ರೆನ್ಸ್ ಇದೆ, ನಿಮ್ಗೆ ಗೊತ್ತಾಗುತ್ತೆ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆಟೋನಮಸ್ ಬಂದು 70% ಸಿಲೆಬಸ್ ಅವ್ರದೇನೆ, 30% ಮಾತ್ರ ಅವ್ರು VT ಫಾಲೋ ಅಪ್ ಮಾಡ್ತಾರೆ. 70% ಸಿಲೆಬಸ್ ಅವ್ರದೇ ಇರುತ್ತೆ. ಸೊ ಅದಕ್ಕೆ ಕೆಲವೊಂದು ಕಾಲೇಜಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ M1 M2 VT ಆರ್ ಹೋಗ್ತಾ ಇದ್ರೆ M1 M2 ಎಕ್ಸಾಮ್ ಇಲ್ಲ ನಿಮಗೆ, ಬರೀ ಇಂಟರ್ನಲ್ಸ್ ಮಾತ್ರ. ಅಂದ್ರೆ ಇಂಟರ್ನಲ್ ಎಕ್ಸಾಮ್ ಮಾಡ್ತಾರೆ. ಅದೇ ಆಟೋನಮಸ್ ಅಲ್ಲಿ ಆದ್ರೆ ಅವ್ರು ಎಕ್ಸಾಮ್ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಲಾಸ್ಟ್ ಟೈಮ್ ಕೇಳ್ದಂಗೆ M1 M2 M3 ಒಟ್ಟಿಗೆ ಕಟ್ಟಿ ಅಂತ ಹೇಳ್ತಾರೆ. ಯಾಕಂದ್ರೆ ಫೇಲ್ ಆದ್ಮೇಲೆ ಅವ್ರು ಇನ್ಕಮ್ ಜನರೇಟ್ ಮಾಡ್ಕೊಬೇಕಲ್ವಾ. ಆಟೋನಮಸ್ ಅಲ್ಲಿ ರೆಡಿ ಆಗ್ಬಿಡಿ, ಒಳ್ಳೆ ಫೀಸ್ ಇರುತ್ತೆ, ತುಂಬಾ ಡಿಸ್ಕೌಂಟ್ ಕೊಳ್ಳಿ ಫೀಸ್ ಕೊಡ್ತಾರೆ. ಸೊ ರೆಡಿ ಆಗ್ಬಿಡಿ. ಓಕೆ, ಸೊ ಅಟಾನಮಸ್ ನನ್ನ ಬಗ್ಗೆ ನನಗೆ ಏನು ಕೇಳಬೇಡಿ. ಅಟಾನಮಸ್ ಪ್ಯೂರ್ಲಿ ಡಿಪೆಂಡಿಂಗ್ ಅಪಾನ್ ಯುವರ್ ಕಾಲೇಜ್ ಓನ್ಲಿ. VT ಏನಿದ್ರೆ ಸರ್ Okay ಕೇಳಿ sir. ಆನ್ಸರ್ ಮಾಡ್ತಾರೆ. ಅಟಾನಮಸ್ ಯಾರು ಅಪ್ಡೇಟ್ ಮಾಡೋಕ್ಕಾಗಲ್ಲ. ನಿಮ್ಮ ವೆಬ್ಸೈಟ್ ಏನಿರುತ್ತೆ ಅವ್ರವ್ರ ಕಾಲೇಜ್ದು, ಅಟಾನಮಸ್ ಎಲ್ಲ ಒಂದೇ ಅಲ್ಲ, ಅಟಾನಮಸ್ ಒಂದೇ. ಅಂದ್ರೆ ಅವ್ರ ಕಾಲೇಜ್, ಫಾರ್ ಎಕ್ಸಾಂಪಲ್ RV ಇದ್ರೆ RV, ಮತ್ತೆ PS ಇದ್ರೆ PS, ಈ ತರ. ಓಕೆ, ಫ್ರಮ್ ಇಂಡಿಯಾ ಅಕಾಡೆಮಿ ಯು ಡೋಂಟ್ ಬಿಲೀವ್, RV ಕಾಲೇಜ್ಗೆ 16 ಜನ ಹೋಗಿದ್ದಾರೆ. BMSಗೆ ಐ ಥಿಂಕ್ 12 ಮೆಂಬರ್ಸ್, UVC 8 ಮೆಂಬರ್ಸ್. ಲಿಸ್ಟ್ ಅಪ್ಡೇಟ್ ಮಾಡ್ತೀನಿ ಶಾರ್ಟ್ಲಿ. ನೋಡೋಣ, ಅಪ್ಡೇಟ್ ಮಾಡ್ತೀನಿ. ಐ ಆಮ್ ಹ್ಯಾಪಿ, ರಿಯಲಿ ಹ್ಯಾಪಿ. ಓಕೆ, ಒಳ್ಳೊಳ್ಳೆ ಟಾಪ್ 10 ಕಾಲೇಜ್ಗೆ ಅರೌಂಡ್ 50 to 60 ಮೆಂಬರ್ಸ್ ಹೋಗಿದ್ದಾರೆ. ಒಳ್ಳೆ ಕಾಲೇಜ್ಗೆ ಹೋಗಿ ಎಲ್ಲ ಸಿಗ್ತಾರೆ, ಎಲ್ಲ ಅಲ್ಲೇ ಸಿಗ್ತಾರೆ, ನಿಮ್ಗೆ ಪರಿಚಯ ಆಗ್ತಾರೆ. ಅಂದ್ರೆ ಒಂದೇ ಬ್ರಾಂಚ್ ಅಲ್ಲ, ಬೇರೆ ಬೇರೆ ಬ್ರಾಂಚ್ ಎಲ್ಲ ಡಿವೈಡ್ ಆಗಿದ್ದಾರೆ. ಓಕೆ, ಬಂದಿದ್ದೀವಿ ಸರ್. ಮೈಸೂರಲ್ಲಿ ಇದ್ರೆ ಆಫ್ಲೈನ್ ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. Yes sir, I'm from Mysore only. That's why I asked. ಹ್ಮ್, ಹೇಳ್ತಾರೆ ಸರ್ ಸರ್, ಈವ್ನಿಂಗ್ ಹೇಳ್ತಾರೆ. ನೈಟ್ ಕ್ಲಾಸ್ ತಗೊಳ್ಳೋದಾದ್ರೆ, ಏನಪ್ಪ ಈವ್ನಿಂಗ್ ಕಾಲೇಜ್ ಅವ್ರಿಗೆ ಹೆಂಗ್ ಮಾಡ್ತೀರಾ ನೈಟ್ ಕ್ಲಾಸ್ ತಗೊಳ್ಳೋದಾದ್ರೆ? ಎಲ್ಲ ಏನೋ ಅಡ್ಜಸ್ಟ್ ಮಾಡ್ಕೊಬೇಕಣ. ಕೋರ್ಸ್ Working ಬಿಲ್ಡ್ professional ಮಾಡಿದ್ರೆ sir. ರೆಕಾರ್ಡಿಂಗ್ ಕ್ಲಾಸ್ ಇರುತ್ತೆ, ಫ್ರೀದಾಗ ಅಟೆಂಡ್ ಆಗ್ಬೋದು ಅಷ್ಟೇ. ಎಲ್ರಿಗೂ ಇದು ಮಾಡ್ಕೊಳಕ್ ಆಗಲ್ವಲ್ಲ. ಓಕೆ ಓಕೆ ಸರ್. ಅದ್ ನೋಡಿ ಯಾವ ತರ ಮಾಡ್ತಾರೆ, ಸೆಗ್ರಿಗೇಟ್ ಮಾಡ್ಕೊಂಡು ಎಷ್ಟು ಜನ ಬರ್ತಾರೆ. ಬಟ್ ಒಂದು ಮಿನಿಮಮ್ ಪ್ರೈಸಿಂಗ್ ಅಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ. ಪ್ರೈಸಿಂಗ್ ಸರ್ ರಿವೀಲ್ ಮಾಡ್ತಾರೆ, ಫಸ್ಟ್ ಅಟೆಂಡ್ ಆಗಿ ಒಂದ್ ವಾರ ಅಟೆಂಡ್ ಆಗಿ. ಇವಾಗ ನಾನು ನೋಡ್ದಂಗೆ ಅವ್ರು ನೋಡ್ದಂಗೆ ನಾನು ಹೆಂಗ್ ಇದು ಮಾಡ್ತಾ ಇದ್ದೀನೋ ಹಂಗೆ ಈಸಿ ನಿಧಾನಕ್ಕೆ ಎಲ್ಲ ಅರ್ಥವಂಗೆ ಹೇಳ್ಕೊಡೋಂತ ಒಂದು ಕೇಪಬಿಲಿಟಿ ಇದೆ ಸರ್ಗುನು. ಫ್ರಮ್ ಪಾಸ್ಟ್ 12 ಇಯರ್ಸ್ ಇಸ್ ಡೂಯಿಂಗ್ ಫಾರ್ ಇಂಜಿನಿಯರಿಂಗ್. ಓಕೆ, ಲೈಮ್ ಲೈಟ್ಗೆ ಬಂದಿರಲಿಲ್ಲ ಅಷ್ಟೇ. ಸೊ ನಾನು ಲೈಮ್ ಲೈಟ್ ಸ್ವಲ್ಪ ತರ್ತಾ ಇದ್ದೀನಿ, ನಮ್ಮ ಹುಡುಗರು ಇದಾರೆ ಅಂದ್ಬಿಟ್ಟು. ನಮ್ಮ ಹುಡುಗರು ಡಿಪ್ಲೊಮಾ ಹುಡುಗರು ಸರ್, ಸ್ವಲ್ಪ ಹೆಲ್ಪ್ ಮಾಡಿ ನಿಮ್ಮ ಕಡೆಯಿಂದ. ನೋಡೋಣ ಫ್ಯೂಚರ್ ಅಲ್ಲಿ Thank you ಏನಾಗುತ್ತೆ, sir. ಇನ್ನ ಬೆಟರ್, ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ವಿಲ್ ಡೂ. ಓಕೆ, ವಿತ್ ಮಿನಿಮಮ್ ಪ್ರೈಸಿಂಗ್. ನಾನು ಪ್ರಿಫರ್ ಮಾಡೋದು ವಿತ್ ಮಿನಿಮಮ್ ಪ್ರೈಸಿಂಗ್ ನಾನು. ಸೊ ವೆಲ್ಕಮ್ ಮುಹೀಬ್ ಸರ್. ಸೊ Hi ಮುಹೀಬ್ students. ಸರ್ ವಿಲ್ ಬಿ ಟೇಕಿಂಗ್ ದ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸರ್ ತುಂಬಾ ಜನ ಡೌಟ್ಸ್ ಕೇಳ್ತಾ ಇದ್ದಾರೆ, ಯು ಶುಡ್ ಹಾ ಆನ್ಸರ್ ದೆಮ್. ಅವರು ಆಟೋನಮಸ್ ಸರ್ ನಾವೇನ್ ಮಾಡೋದು, ಈವ್ನಿಂಗ್ ಮಾಡ್ತೀರಾ ಡೇ ಮಾಡ್ತೀರಾ, ಕಂಪ್ಲೀಟ್ಲಿ ಅವ್ರಿಗೆ ಸ್ವಲ್ಪ ಸೆಗ್ರಿಗೇಷನ್ ಕೊಡಿ ಅವ್ರಿಗೆ. ನಾನು ಫರ್ದರ್ ಸರಿ. ಕಂಪ್ಲೀಟ್ಲಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನೀವು ಯಾವ ತರ ತಗೊಂಡು ಹೋಗ್ತೀರಾ, ಇವಾಗ ನಾನೇನ್ ಮಾಡ್ಕೊಂಡ್ ಬಂದಿದ್ದೆ ಅದೇ ತರ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ಹುಡುಗರು. ಏನಂದ್ರೆ ಅವ್ರಿಗೆ ಕಷ್ಟ ಆಗ್ದಿರಾ ಮ್ಯಾಥ್ಸ್ ಪಾಸ್ ಆಗ್ಬೇಕು, ಅಲ್ವೇನ್ರಪ್ಪ? Yes, sir. ಹೌದು ಸರ್. ಸರಿ ಸರ್. ಈಸಿ ಅಂತೂ ಇರಲ್ಲ, ನಿಮ್ ಡಿಪ್ಲೊಮಾ ಮ್ಯಾಥ್ಸ್ ಇದ್ದಂಗಂತೂ ಇಲ್ಲ ಇದು. ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ, ಪ್ಯೂರ್ಲಿ ಡಿಫ್ರೆಂಟ್. ಅದಕ್ಕೆ ಟೈಮ್ ಗ್ಯಾಪ್ ಏನಿದೆ ವೇಸ್ಟ್ ಮಾಡ್ದಿರಾ ಒಂದು ಇನ್ಪುಟ್ ಸಿಗ್ಲಿ ಅಂತ ನಾನು ಸ್ಟಾರ್ಟ್ ಮಾಡಿರೋದು. ಸೊ ಪ್ರೈಸಿಂಗು ಎಲ್ಲ ಸರ್ ಇವತ್ತು ಹೇಳಲ್ಲ, ನಾನು ಹೇಳ್ತೀನಿ, ಕಮ್ಯುನಿಕೇಟ್ ಮಾಡ್ತೀನಿ. ಇಲ್ಲ ಸರ್ ಹೇಳ್ತಾ ನಾನು ಹೇಳಕ್ ಕೇಳ್ತೀನಿ. ಸದ್ಯಕ್ಕೆ ಎಲ್ಲ ಸರ್ ಅಟೆಂಡ್ ಆಗಿ ಸರ್ ಕ್ಲಾಸ್ ಹ್ಯಾಂಡ್ ಓವರ್ ಮಾಡ್ತಾ ಇದೀನಿ ಸರ್. ಯು ಕ್ಯಾನ್ ಕಂಟಿನ್ಯೂ. ಏನೇ ಡೌಟ್ಸ್ ಇದ್ರು ಕಂಪ್ಲೀಟ್ಲಿ ಸ್ವಲ್ಪ ಕ್ಲಿಯರ್ ಮಾಡಿ ಸರ್ ಅವ್ರಿಗೆ. ಕಂಪ್ಲೀಟ್ ತುಂಬಾ ಡೌಟ್ಸ್ ಇದೆ ಅವ್ರಿಗೆ. ಆಟೋನಮಸ್ VTU ಅವ್ರು ತುಂಬಾ ಜನ ಎಲ್ಲ ಮಿಕ್ಸಪ್ ಇದ್ದಾರೆ ಇಲ್ಲಿ. ಸರಿ ಸೊ ಸರ್. ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀನಿ ಸರ್. ಸರ್ ವಿಲ್ ಟೇಕ್ ಓವರ್ ದ ಕ್ಲಾಸ್. ಬೈ ಬೈ ಸ್ಟೂಡೆಂಟ್ಸ್, ವಿಲ್ ಮೀಟ್ ಯು ಲೇಟರ್. ಹಾಯ್ ಸ್ಟೂಡೆಂಟ್ಸ್, ನನ್ನ ಹೆಸರು ಮುಹೀಬ್ ಅಂತ. ನಾನು ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತೀನಿ. ಈಗ ನೋಡಿ, ನೀವು DCT ಎಲ್ಲ ಬರ್ದಿರ್ತೀರಾ. ಈಗ ನಿಮಗೆ ಕಾಲೇಜಸ್ ಬಂದು VTUಲಿ ಸಿಕ್ಕಿರುತ್ತೆ, ಅಟೋನಮಸ್ ಅಲ್ಲಿ ಸಿಕ್ಕಿರುತ್ತೆ. ಈಗ ನೋಡಿ, VTU ಅಂದ್ರೆ ಅಲ್ಲಿ ಮೆಕ್ಯಾನಿಕಲ್ ಬ್ರಾಂಚು ಮತ್ತೆ ಸಿವಿಲ್ ಬ್ರಾಂಚ್ ಅವ್ರಿಗೆ ಮ್ಯಾಥಮೆಟಿಕ್ಸು ಲಾಸ್ಟ್ ಇಯರ್ ಇಂದ ಇಲ್ಲ. ಮೊದಲು 18 ಸ್ಕೀಮು 21 ಸ್ಕೀಮ್ಗೆಲ್ಲ M3ನೂ ಇತ್ತು, M1 ಇತ್ತು, ಮತ್ತೆ ಎಲ್ಲರಿಗೂ ಕಾಮನ್ ಇತ್ತು. ಈಗ ಆ ಥರ ಇಲ್ಲ. ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಬೇರೆ ಸಿಲೆಬಸ್ ಇದೆ, E&C ಅವ್ರಿಗೆ ಬೇರೆ ಸಿಲೆಬಸ್ ಇದೆ, E&E ಅವ್ರಿಗೆ ಬೇರೆ ಸಿಲೆಬಸ್ ಇದೆ. ಅಂದ್ರೆ ಈಗ ಕಂಪ್ಯೂಟರ್ ಸೈನ್ಸ್ ಅವರು ಇದ್ರೆ ಅದಕ್ಕೆ ರಿಲೇಟೆಡ್ ಬ್ರಾಂಚಸ್ ಇರುತ್ತೆ ನೋಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, Data ಬೇರೆ security. ಡೇಟಾ ಸೈನ್ಸು, ಅವರಿಗೆಲ್ಲ ಒಂದೇ ಸಿಲೆಬಸ್ ಇರುತ್ತೆ.
ಮತ್ತೆ ಇ Okay. ಅಂಡ್ ಸಿ ಅಂದ್ರೆ ಅವ್ರಿಗೆ ರಿಲೇಟೆಡ್ ಸಬ್ ಬ್ರಾಂಚಸ್ ಯಾವ್ದಿರುತ್ತೆ ಅವ್ರಿಗೆ ಒಂದ್ ಸಿಲೆಬಸ್ ಇರುತ್ತೆ. ಮತ್ತೆ ಇ ಅಂಡ್ ಇ ಅವ್ರಿಗೆ ಬೇರೆ ಸಿಲೆಬಸ್ ಇದೆ. ಈಗ ನೋಡಿ ನಿಮ್ಗೆ ಅಟೋನಮಸ್ ಇರಲಿ ವಿ ಟಿ ಯು ಇರಲಿ ನಿಮ್ಗೆ ಯಾವ ತರ ಇರುತ್ತೆ ಅಂದ್ರೆ 5 ಮಾಡ್ಯೂಲ್ಸ್ ಇರುತ್ತೆ ನಿಮ್ಗೆ. ಈಗ Okay. ನೋಡಿ ಈಗ ವಿ ಟಿ ಯುಲಿ ಸಿಲೆಬಸ್ ಬೇರೆ ಬೇರೆ ತರ ಇರುತ್ತಲ್ವಾ, ಅಟೋನಮಸ್ ಅಲ್ಲಿ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಜೆ ಸಿ ಲಿ ಒಂಥರ ಇರುತ್ತೆ, ಎನ್ ಐ ಲಿ ಒಂಥರ ಇರುತ್ತೆ, ಮತ್ತೆ ಆರ್ ವಿಲಿ ಒಂಥರ ಬೇರೆ ಬೇರೆ ತರ ಅವರು ಸೆಟ್ ಮಾಡ್ಕೋತಾರೆ ಕಾಲೇಜ್ ಅವರೇ. ನಿಮ್ಗೆ ಅದ್ರದ್ದು ಕೋರ್ಸ್ ಬೇಕು ಅಂದ್ರೆ ನಾವು ಸ್ಟ್ರೆಂತ್ ಮೇಲೆ ನಾವು ರೆಡಿ ಮಾಡ್ಕೊಡ್ತೀವಿ. ಈಗ ಅರ್ಜೆಂಟ್ಗೆ ನೋಡಿ ನಾನು ನಿಮ್ಗೆ ಯಾವ ತರ ಇರುತ್ತೆ ಹೇಳ್ತೀನಿ. ನೀವು ನೋಡಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಈಗ ನೋಡಿ ನೀವು ಡಿಪ್ಲೊಮಾದಲ್ಲಿ ಮ್ಯಾಥಮೆಟಿಕ್ಸ್ ಓದಿರ್ತೀರಾ, ಯಾವ್ದಾವ್ದು ಚಾಪ್ಟರ್ ಓದಿರ್ತೀರಾ? ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸು, ಸ್ಟ್ರೈಟ್ ಲೈನ್ಸು, ಆಮೇಲೆ ಟ್ರಿಗ್ನಾಮೆಟ್ರಿ, ಆಮೇಲೆ Integration. ಡಿಫರೆನ್ಸಿಯೇಷನ್, ಆಮೇಲೆ ಇಂಟಿಗ್ರೇಷನ್, ಇದೆಲ್ಲ ನೀವು ಓದಿರ್ತೀರಾ. ಅರ್ಥ Okay. ಆಗ್ತಿದೆಯಲ್ವಾ? ಈಗ ನೋಡಿ ನೀವು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತ ಬಂದ್ರೆ M3ಲಿ ನಿಮ್ಗೆ ಈಗ ಕಂಪ್ಯೂಟರ್ ಸೈನ್ಸ್ಗೆ ಬೇರೆ ತರ ಇರುತ್ತೆ. ಈಗ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಏನ್ ಬೇಕು ಅಂದ್ರೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಮತ್ತೆ ಮಾರ್ಕೋ ಚೈನು, ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ 1, ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ 2, ಆಮೇಲೆ ಬಂದು ಅನೋವಾಯ್ ಅಂತ ಇರುತ್ತೆ. ಅರ್ಥ ಆಗ್ತಿದ್ಯಾ? ಅದೇ ಇ ಅಂಡ್ ಡಿ ಅವ್ರಿಗೆ ಬಂದ್ರೆ 4 ಇಯರ್ ಸೀರೀಸು, 4 ಇಯರ್ ಟ್ರಾನ್ಸ್ಫಾರ್ಮು, ಝೆಡ್ ಟ್ರಾನ್ಸ್ಫಾರ್ಮು, ಕರ್ವ್ ಫಿಟ್ಟಿಂಗು, ಮತ್ತೆ ಡಿಫರೆನ್ಷಿಯಲ್ ಇಕ್ವೇಶನ್ ಆಫ್ ಹೈಯರ್ ಆರ್ಡರ್ ಅಂತ ಇರುತ್ತೆ. ಈಗ ಇ ಅಂಡ್ ಸಿ ಅವ್ರು ಬಂದ್ರೆ ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್, ಹೈಯರ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್, ಮತ್ತೆ 4 ಇಯರ್ ಸೀರೀಸ್ ಅಂಡ್ ಝೆಡ್ 4 ಇಯರ್ ಸೀರೀಸು, 4 ಇಯರ್ ಟ್ರಾನ್ಸ್ಫಾರ್ಮ್ ಅಂಡ್ ಝೆಡ್ ಟ್ರಾನ್ಸ್ಫಾರ್ಮು, ಕರ್ವ್ ಫಿಟ್ಟಿಂಗು, ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಇರುತ್ತೆ. ಒಂದು ಚಾಪ್ಟರ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇ ಅಂಡ್ ಡಿ ಅವ್ರಿಗೆ ಇನ್ಕ್ಲೂಡ್ ಮಾಡಿರ್ತಾರೆ ಅವರು. ಇ ಅಂಡ್ ಡಿ ಅವ್ರಿಗೆ ಒಂದು ಚಾಪ್ಟರ್ ಕಾಮನ್ ಇದೆ, ಇ ಅಂಡ್ ಡಿ ಅವ್ರಿಗೆ ಮತ್ತೆ ಸಿ ಎಸ್ ಅವ್ರಿಗೆ ಫಸ್ಟ್ ಚಾಪ್ಟರ್, ಇವ್ರಿಗೆ ಮಾಡ್ಯೂಲ್ 1 ಅಲ್ಲಿ ಇದೆ, ಅವ್ರಿಗೆ ಮಾಡ್ಯೂಲ್ 5 ಇದೆ. ಗೊತ್ತಾಗ್ತಿದೆಯಲ್ವಾ? ಈಗ ಹಾ ಸರ್. ಸಿಲಬಸ್ಗಿಂತ ಮುಂಚೆ ನಾನು ನಿಮ್ಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಹೇಳ್ಕೊಡ್ತೀನಿ. ನಿಮ್ಗೆ ಯಾವ ತರ ಅಂದ್ರೆ ನೋಡಿ, ನಿಮ್ಗೆ ಥರ್ಡ್ ಸೆಮ್ ಬಂದಾಗ ಟೋಟಲ್ 5 ಥಿಯರಿ ಸಬ್ಜೆಕ್ಟ್ಸ್ ಇರುತ್ತೆ, 2 ಲ್ಯಾಬ್ ಇರುತ್ತೆ. ಗೊತ್ತಾಗ್ತಿದ್ಯಾ? ಪ್ರತಿ ಒಂದು ಸಬ್ಜೆಕ್ಟ್ಗೂ ಈಗ ಥಿಯರಿ ಸಬ್ಜೆಕ್ಟ್ಗೆ 100 ಮಾರ್ಕ್ಸ್ ಇರುತ್ತೆ ನಿಮ್ಗೆ. ಟೋಟಲ್ 100 ಮಾರ್ಕ್ಸ್ಗೆ ಥಿಯರಿ ಸಬ್ಜೆಕ್ಟ್ ಇರುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಗೆ ಇಂಟರ್ನಲ್ಸ್ 50 ಮಾರ್ಕ್ಸ್ಗೆ, ಎಕ್ಸ್ಟರ್ನಲ್ 50 ಮಾರ್ಕ್ಸ್ಗೆ. ಅಂದ್ರೆ ಅರ್ಥ ಕಾಲೇಜ್ ಅವ್ರ ಹತ್ರ ನಿಮ್ 50 ಮಾರ್ಕ್ಸ್ ಇರುತ್ತೆ. ಗೊತ್ತಾಗ್ತಿದ್ಯಾ? ಅಂದ್ರೆ ನೀವು ಕಾಲೇಜ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಬೇಕು, ಅವ್ರು ಹೇಳೋ ವರ್ಕ್ನ ಕರೆಕ್ಟ್ ಆಗಿ ಮಾಡಬೇಕು. ಅವಾಗ ನೋಡಿ ನಿಮ್ಗೆ ಅವ್ರು 50 ಮಾರ್ಕ್ಸ್ ಕೊಡ್ತಾರೆ. ಇನ್ನೊಂದು ಇಂಟರ್ನಲ್ಸ್ ಅಲ್ಲಿ ನಿಮ್ಗೆ 50 ಮಾರ್ಕ್ಸ್ ಅಲ್ಲಿ ಇಲ್ಲಿ ನಿಮ್ಗೆ 30 ಮಾರ್ಕ್ಸ್ ಅಥವಾ 30 ಆರ್ 40 ಮಾರ್ಕ್ಸ್ ಬಂದು ಇಂಟರ್ನಲ್ಸ್ ಇರುತ್ತೆ. ಇದು 20 ಮಾರ್ಕ್ಸ್ ಅಲ್ಲಿ ಅಸೈನ್ಮೆಂಟ್, ಕ್ವಿಜ್ ಆ ತರ ಇರುತ್ತೆ. 20 ಮಾರ್ಕ್ಸ್ ಅಂದ್ರೆ ಟೋಟಲ್ 50 ಮಾರ್ಕ್ಸ್ ಕಾಲೇಜ್ ಅವ್ರು ಕೊಡೋದ್ರಲ್ಲಿ ಅವ್ರು ಹೆಂಗ್ ಕೊಡ್ತಾರೆ ಅಂದ್ರೆ ಇಂಟರ್ನಲ್ಸ್ ಜೊತೆಗೆ ಅಸೈನ್ಮೆಂಟ್, ಕ್ವಿಜ್ ಆ ತರ ಇರುತ್ತೆ. ಅವ್ರ ಕಾಲೇಜ್ ಅವರೇ ಡಿಸೈಡ್ ಮಾಡ್ಕೋತಾರೆ ಅದನ್ನ. ಅಂದ್ರೆ ನೀವು ಇಂಟರ್ನಲ್ಸ್ಗೆ ಜ್ಞಾಪಕ ಇಟ್ಕೊಳ್ಳಿ, ಮೇನ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡಬೇಕು ಅಂದ್ರೆ 100ಗೆ ನೀವು ಇಂಟರ್ನಲ್ಸ್ ಅಲ್ಲೂ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಡೈರೆಕ್ಟ್ ಆಗಿ ನೀವು ಎಕ್ಸಾಮ್ ಅಲ್ಲಿ ನಿಮಗೆ ಸ್ಕೋರ್ ಸಿಗಲ್ಲ. ಈಗ ನೋಡಿ 50 ಮಾರ್ಕ್ಸ್ ಏನಿರುತ್ತೆ ಕಾಲೇಜ್ ಅವರಲ್ಲಿ, 30 ಮಾರ್ಕ್ಸ್ ಆರ್ 40 ಮಾರ್ಕ್ಸ್ ಬಂದು ಇಂಟರ್ನಲ್ಸ್. ಗೊತ್ತಾಗ್ತಿದ್ಯಾ? 20 ಮಾರ್ಕ್ಸ್ ಬಂದು ಕ್ವಿಜ್ ಮತ್ತೆ ಅಸೈನ್ಮೆಂಟ್ ಅವ್ರು ಕೊಡ್ತಾರೆ ನಿಮ್ಗೆ. ಅವ್ರು ಬೇಕಿದ್ರೆ 2 ಟೆಸ್ಟ್ ಕೊಡ್ಬೋದು, ಅಥವಾ 3 ಟೆಸ್ಟ್ ಕೊಡ್ಬೋದು, ಅಥವಾ ಬೆಸ್ಟ್ ಆಫ್ 2 ಕೊಡ್ಬೋದು. ಆ ತರ ಅವ್ರು ಡಿಸೈಡ್ ಮಾಡ್ಕೋತಾರೆ ಕಾಲೇಜಸ್ ಅಲ್ಲಿ. ಪ್ರತಿಯೊಂದು ಕಾಲೇಜಲ್ಲೂ ಅವ್ರ ಹತ್ರ 50 ಮಾರ್ಕ್ಸ್ ಇರುತ್ತೆ. ಇನ್ನೊಂದು 50 ಮಾರ್ಕ್ಸ್ ಇದೆಯಲ್ಲ, ಇದು ಬಂದು ನಿಮ್ಗೆ ಮೇನ್ ಎಕ್ಸಾಮ್. ಇದು ಈ ಎಕ್ಸಾಮ್ ಬಂದು 100 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕು. 100 ಮಾರ್ಕ್ಸ್ ಪೇಪರ್ ಇರುತ್ತೆ. ಅದರಲ್ಲಿ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಎಕ್ಸಾಂಪಲ್ 90 ಮಾರ್ಕ್ಸ್ ಬಂದಿದ್ರೆ ನಿಮ್ಗೆ 45 ಮಾರ್ಕ್ಸ್ ಇದರಿಂದ ಹಾಕ್ತಾರೆ. ಅಂದ್ರೆ ಅರ್ಥ 100 ಮಾರ್ಕ್ಸ್ ಪೇಪರ್ ಬರೆದ್ರೆ ಅದ್ರದ್ದು ಡಿವೈಡ್ ಬೈ 2 ಮಾಡಿ ಈ 50ಗೆ ಜಾಯಿನ್ ಮಾಡಿಸ್ತಾರೆ. ಗೊತ್ತಾಗ್ತಿದ್ಯಾ? ಟೋಟಲ್ ಪಾಸಿಂಗ್ ಮಾರ್ಕ್ಸ್ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ, 40 ಮಾರ್ಕ್ಸ್. 100ಗೆ 40. 100ಗೆ 40. ಇಲ್ಲೇ 50ಗೆ 50 ತಗೊಂಡ್ರು ಪಾಸ್ ಆಗಲ್ಲ ನೀವು, ಜ್ಞಾಪಕ ಇಟ್ಕೊಳ್ಳಿ. ಇದ್ರಲ್ಲೂ ಮಿನಿಮಮ್ 100ಗೆ 40 ತಗೊಳ್ಳೇಬೇಕು. ಸರ್ ಕಂಬೈನ್ ಫ್ರಮ್ ಬೋತ್ ಇಂಟರ್ನಲ್ಸ್ ಅಂಡ್ ಕಂಬೈನ್ ಫ್ರಮ್ ಬೋತ್ ಅಂದ್ರೆ ಇಲ್ಲಿ ಎಕ್ಸಾಂಪಲ್ ನೀವು ಇಲ್ಲೇ 40 ತಗೊಂಡಿರ್ತೀರಾ ಅನ್ಕೊಳ್ಳಿ, ಆಮೇಲೆ ಮೇನ್ ಎಕ್ಸಾಮೇ ಬರೆಯಲ್ಲ ಅಂದ್ರೆ ಫೇಲು.
ಅಂದ್ರೆ ಮೇನ್ ಎಕ್ಸಾಮ್ ಅಲ್ಲಿ ಮಿನಿಮಮ್ 40 ತಗೊಳ್ಳೇಬೇಕು ನೀವು. ಓಕೆ ಸರ್, ಅಂಡರ್ಸ್ಟುಡ್. ಟೋಟಲ್ ನಿಮಗೆ 40 ಮಾರ್ಕ್ಸ್ ಬರಲೇಬೇಕು. ಇನ್ನೊಂದು ಮೇನ್ ಎಕ್ಸಾಮ್ ಅಲ್ಲೂ 40 ಮಾರ್ಕ್ಸ್ ತಗೊಳ್ಳೇಬೇಕು ನೀವು. ಗೊತ್ತಾಗ್ತಿದೆಯಲ್ವಾ? ಓಕೆ ಸರ್, ಈಗ ಅಂಡರ್ಸ್ಟುಡ್. ಜ್ಞಾಪಕ ಇಟ್ಕೊಳ್ಳಿ, ನೀವು ಮೇನ್ ಎಕ್ಸಾಮ್ಗೆ 100 ಮಾರ್ಕ್ಸ್ಗೆ ನಿಮಗೆ ಪೇಪರ್ ಇರುತ್ತೆ, ಅದರಲ್ಲಿ 40 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ಗೆ ತಗೊಳ್ಳೇಬೇಕು. ಇನ್ನೊಂದು ನಾನು ಹೇಳ್ತಾ ಇರೋದೇನಂದ್ರೆ, ಇಂಟರ್ನಲ್ಸ್ ತುಂಬಾ ಇಂಪಾರ್ಟೆಂಟು. ಸ್ಟಾರ್ಟಿಂಗ್ ಇಂದ ಓದೋದು ತುಂಬಾ ಇಂಪಾರ್ಟೆಂಟು. ನೀವು ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಓದ್ಕೊಂಡ್ರೆ ಇಂಟರ್ನಲ್ಸ್ ಮಾರ್ಕ್ಸು ಚೆನ್ನಾಗಿ ಬರುತ್ತೆ, ಜೊತೆಗೆ ಫೈನಲ್ ಎಕ್ಸಾಮು ನಿಮ್ಗೆ ಈಸಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಜ್ಞಾಪಕ ಇಟ್ಕೊಳ್ಳಿ. ಈಗ ನೋಡಿ, ಈಗ VTU ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಈಗ ನೋಡಿ, CS ಅವ್ರಿಗೆ ಮತ್ತೆ ENC ಅವ್ರಿಗೆ, END ಅವ್ರಿಗೆ ಮಾತ್ರ ಮ್ಯಾಥ್ಸ್ ಇರುತ್ತೆ. ಮೆಕ್ಯಾನಿಕಲ್ ಸಿವಿಲ್ ಅವ್ರಿಗೆ ಮ್ಯಾಥ್ಸ್ ಇಲ್ಲ. ಅವರು ಈಗ 22 ಸ್ಕೀಮ್ಗೆ ನಿಮ್ಗೆ ಅವ್ರು ತಗೋತಾರೆ. ಗೊತ್ತಾಗ್ತಿದ್ಯಾ? 22 ಸ್ಕೀಮ್ ಅಲ್ಲಿ ಮ್ಯಾಥ್ಸು ಮೆಕ್ಯಾನಿಕಲ್ ಮತ್ತೆ ಸಿವಿಲ್ ಅವ್ರಿಗೆ ಇಲ್ಲ. ಮತ್ತೆ ಮೊದಲು 22ಗಿಂತ ಮುಂಚೆ 21 ಸ್ಕೀಮ್ ಇತ್ತು. 21 ಸ್ಕೀಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. M3 ಎಲ್ಲರಿಗೂ ಕಾಮನ್ ಇತ್ತು. ಆದ್ರೆ ಆ ತರ ಏನೂ ಇಲ್ಲ. ಈಗ ಕಂಪ್ಯೂಟರ್ ಸೈನ್ಸ್ಗೆ ಬೇರೆ ಮ್ಯಾಥಮೆಟಿಕ್ಸ್ ಇದೆ, ENC ಅವ್ರಿಗೆ ಬೇರೆದಿದೆ, END ಅವ್ರಿಗೆ ಬೇರೆದಿದೆ. ಗೊತ್ತಾಗ್ತಿದೆಯಲ್ವಾ? ನಾನು ನಿಮ್ಗೆ ಸಿಲೆಬಸ್ ಈಗ ನೋಡಿ, ಸಿಲೆಬಸ್ ನಾನು ನಿಮ್ಗೆ ಒಂದೊಂದಾಗಿ ಏನ್ ಹೇಳಿ ನೋಡಿ. ಈಗ ನೋಡಿ, CS ಅವ್ರಿಗೆ ಸಬ್ಜೆಕ್ಟ್ ಕೋಡ್ ಬಂದು ಮ್ಯಾಥಮೆಟಿಕ್ಸ್ BCS 301 ಅಂತ. ಕಂಪ್ಯೂಟರ್ ಸೈನ್ಸ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ, BCS 301. ಇಲ್ಲಿ ನಿಮ್ಗೆ ನೋಡಿ, ಇನ್ನೊಂದು ನಾನು ಸಿಲೆಬಸ್ ಮುಂಚೆ ನಾನು ಒಂದು ಹೇಳ್ತೀನಿ ನೋಡಿ. ಟೋಟಲ್ 100 ಮಾರ್ಕ್ಸ್ ಪೇಪರ್ ಅಲ್ಲಿ ನಿಮ್ಗೆ ಟೋಟಲ್ 5 ಮಾಡಲ್ಸ್ ಇರುತ್ತೆ. ಟೋಟಲ್ ನಿಮ್ಗೆ ಎಷ್ಟು ಮಾಡಲ್ಸ್ ಇರುತ್ತೆ? 5 ಮಾಡಲ್ಸ್ ಇರುತ್ತೆ. ಪ್ರತಿ ಒಂದು ಮಾಡಲು ಅಂದ್ರೆ ಪ್ರತಿ ಒಂದು ಈಚ್ ಮಾಡಲ್ 20 ಮಾರ್ಕ್ಸ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಈಚ್ ಮಾಡಲ್ 5 ಮಾಡಲ್ಸ್ ಇರುತ್ತೆ, ಈಚ್ ಮಾಡಲ್ 20 ಮಾರ್ಕ್ಸ್ ಇರುತ್ತೆ. ಈಗ ನಿಮ್ಗೆ ಎಕ್ಸಾಮ್ ಅಲ್ಲಿ ನಾನು ನಿಮ್ಗೆ ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, ಇದೆಲ್ಲ ಮುಂದೆ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಅಲ್ಲಿ 3 ಅವರ್ಸ್ ಎಕ್ಸಾಮ್ ಇರುತ್ತೆ ನಿಮ್ಗೆ. ಅರ್ಥ ಆಗ್ತಿದ್ಯಾ? 3 ಅವರ್ಸ್ ಅಂದ್ರೆ ಎಷ್ಟು ಮಿನಿಟು? 180 ಮಿನಿಟ್ಸ್. ಕರೆಕ್ಟ್ ಅಲ್ವಾ? ಈಗ ಟೋಟಲ್ ನೀವು ಎಷ್ಟು ಮಾಡ್ಯೂಲ್ ಅಟೆಂಡ್ ಮಾಡಬೇಕು? 5 ಮಾಡ್ಯೂಲ್ಸ್. ಅರ್ಥ ಆಗ್ತಿದ್ಯಾ? ಈಚ್ ಮಾಡ್ಯೂಲ್ಗೆ ಎಷ್ಟು ಮಿನಿಟ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗುತ್ತೆ ನೀವು? 1.8 ಅಂದ್ರೆ 36 ಮಿನಿಟ್ ಅಲ್ಲಿ ನೀವು ಅಟೆಂಡ್ ಮಾಡಬೇಕು. ಒಂದು ಮಾಡ್ಯೂಲ್ನ 36 ಮಿನಿಟ್. ಅರ್ಥ ಆಗ್ತಿದ್ಯಾ? ಜ್ಞಾಪಕ ಇಟ್ಕೊಳ್ಳಿ, ಈಚ್ ಮಾಡ್ಯೂಲ್ ಅಲ್ಲಿ 3 ಕ್ವಶನ್ ಇರುತ್ತೆ. ಪ್ರತಿ ಒಂದು ಮಾಡ್ಯೂಲ್ ಅಲ್ಲೂ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ 3 ಕ್ವಶನ್ಸ್ ಇರುತ್ತೆ. ಅಂದ್ರೆ 3 ಕ್ವಶನ್ ಅಂದ್ರೆ ಈಚ್ ಕ್ವಶನ್ ಶುಡ್ ಬಿ ಕಂಪ್ಲೀಟೆಡ್ ಇನ್ 12 ಮಿನಿಟ್ಸ್. ಗೊತ್ತಾಗ್ತಿದ್ಯಾ? ಈಗ 12 ಮಿನಿಟ್ ಒಳಗಡೆ ನೀವು ಪ್ರತಿ ಒಂದು ಕ್ವಶನ್ ಅಟೆಂಡ್ ಮಾಡ್ಬೇಕಾಗತ್ತೆ. ಗೊತ್ತಾಗ್ತಿದ್ಯಲ್ವಾ? ಈಗ ನಾನು ಹೇಳ್ತಾ ಇರೋದು ಇದೆಲ್ಲ ಯಾಕೆ ಅಂದ್ರೆ, ಒಂದೊಂದು ಕ್ವಶನ್ ಯಾವ ತರ ಇದೆ ಅಂದ್ರೆ, ಇಂಜಿನಿಯರಿಂಗ್ ಅಲ್ಲಿ ಒಂದೊಂದು ಕ್ವಶನ್ಗೆ 40 ಮಿನಿಟ್ಸ್ ಆಗ್ಬೇಕು, ಆ ತರಾನು ಆಗುತ್ತೆ. ಒಂದೊಂದು ಕ್ವಶನ್ ನೀವು ಕಂಪ್ಲೀಟ್ ಮಾಡಕ್ಕೆ 40 ಮಿನಿಟ್ಸ್ ಆಗ್ಬಿಡುತ್ತೆ ಒಂದೊಂದ್ ಸತಿ. ರೀಸನ್ ಏನಕ್ಕೆ ಅಂದ್ರೆ, ನೀವು ಕ್ಯಾಲ್ಕುಲೇಟರ್ ಸರಿಯಾಗಿ ಯೂಸ್ ಮಾಡಕ್ಕೆ ನಿಮ್ಗೆ ಬರಲ್ಲ. ಅಂದ್ರೆ ಕ್ಯಾಲ್ಕುಲೇಟರ್ ಸ್ವಲ್ಪ ಶಾರ್ಟ್ ಕಟ್ ಟ್ರಿಕ್ಸ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಟೈಮ್ ಸೇವ್ ಮಾಡ್ಬೇಕಾಗತ್ತೆ. ನೀವು ಟೈಮ್ ಸೇವ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರು ಚೆನ್ನಾಗಿ ಓದಿದ್ರು ಸ್ಕೋರ್ ಮಾಡಕ್ ಆಗಲ್ಲ. ಈಗ ನೀವು ಸಡನ್ ಈಗ ಎಕ್ಸಾಮ್ಗೆ ಹೋಗ್ತೀರಾ ಅನ್ಕೊಳ್ಳಿ, ಎಲ್ಲಾನು ಓದಿರ್ತೀರಾ ಅನ್ಕೊಳ್ಳಿ, ಎಲ್ಲ ಆನ್ಸರ್ ನಿಮ್ಗೆ ಬರುತ್ತೆ ಅನ್ಕೊಳ್ಳಿ, ನೀವು ಬರೆಯಕ್ಕೆ ಟೈಮ್ ಸಿಗಲ್ಲ. ಅಲ್ಲಿ ಕ್ಯಾಲ್ಕುಲೇಟರ್ನ ಸರಿಯಾಗಿ ಯೂಸ್ ಮಾಡೋದ್ ಕಲ್ತ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ, ಕ್ಯಾಲ್ಕುಲೇಟರ್ ತಗೊಂಡ್ರೆ ನನ್ನ ಸಜೆಷನ್ ES+ ತಗೊಳ್ಳಿ. 991 ES+ ಆ ಕ್ಯಾಲ್ಸಿ ತಗೊಳ್ಳಿ. ಅದರಲ್ಲಿ ಯಾವ ತರ ಮಾಡಬೇಕು ಆ ಕ್ಯಾಲ್ಸಿನ ನಾನು ಯೂಸ್ ಮಾಡ್ತೀನಿ. ಮತ್ತೆ ನಿಮಗೆ ಹೇಳ್ಕೊಡುವಾಗ ನಾನು ಆ ಕ್ಯಾಲ್ಸಿಲಿ ಯಾವ ತರ ಟ್ರಿಕ್ಗಳನ್ನ ನೀವು ಯೂಸ್ ಮಾಡಬೇಕು, ಹೆಂಗೆ ಪ್ರಾಬ್ಲಮ್ನ ಬೇಗ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತೀನಿ. ಗೊತ್ತಾಗ್ತಿದೆಯಲ್ವಾ? ಓಕೆ ಸರ್. ಸರ್, ಇದು ಲ್ಯಾಟರ್ ಎಂಟ್ರಿ ಮತ್ತೆ ಮೆಕ್ಯಾನಿಕಲ್ಗೆ ಫಸ್ಟ್ ಮತ್ತೆ ಮೆಕ್ಯಾನಿಕಲ್ ಮತ್ತೆ ಸಿವಿಲ್ ಅವ್ರಿಗ
ಹಾ ಸರ್ ಲ್ಯಾಟರ್ ಎಂಟ್ರಿ ಮಾಡ್ತೀವಲ್ಲ ಅವ್ರಿಗೆ Lateral. ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ದು ಎಕ್ಸಾಮ್ ಬರ್ಬೇಕಲ್ಲ ಸರ್ ಇಲ್ಲ ಮ್ಯಾಥ್ಸ್. ಇಲ್ಲ, ಈಗ ನೋಡಿ ನಾನು ಅದು ಹೇಳೋದ್ ನಿಮ್ ಕೇಳಿದ ಕ್ವಶನ್ ಒಳ್ಳೇದಾಯ್ತು. ಈಗ ನೀವು ಲ್ಯಾಟ್ರಲ್ ಎಂಟ್ರಿ ಅಂದ್ರೆ ಈಗ ಥರ್ಡ್ ಸೆಮ್ ಡೈರೆಕ್ಟ್ ಆಗಿ ಜಾಯ್ನ್ ಆಗ್ತೀರಾ, ಅಲ್ಲಿ ಹೌದು ಸರ್. ಪಿ ಯು ಸಿ Yes, ಅವರು sir. ಇರ್ತಾರೆ. ಹ್ಮ್. ಪಿ ಯು ಸಿ ಅವರು ಫಸ್ಟ್ ಸೆಮ್ ಮತ್ತೆ ಸೆಕೆಂಡ್ ಸೆಮ್ ಓದ್ಬಿಟ್ಟು ಬಂದು ನಿಮ್ ಜೊತೆ ಅವ್ರು ಇರ್ತಾರೆ. ಪಿ ಯು ಸಿ ಅವರು ಗೊತ್ತಾಗ್ತಿದ್ಯಾ, ಥರ್ಡ್ ಸೆಮ್ ಅವ್ರಿಗೆ ಮ್ಯಾಥಮೆಟಿಕ್ಸ್ ಇದೆಯಲ್ವಾ, ಅವ್ರಿಗೆ ಫಸ್ಟ್ ಇಯರ್ ಅಲ್ಲೂ ಮ್ಯಾಥ್ಸ್ ಇರುತ್ತೆ, ಸೆಕೆಂಡ್ ಇಯರ್ ಅಲ್ಲೂ ಮ್ಯಾಥ್ಸ್ ಇರುತ್ತೆ ಪಿ ಯು ಸಿ ಅವ್ರಿಗೆ, ಮತ್ತೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲೂ ಮ್ಯಾಥ್ಸ್ ಇರುತ್ತೆ. ಅವರು ಮ್ಯಾಥ್ ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾರೆ. ಗೊತ್ತಾಗ್ತಿದ್ಯಾ, ನೀವು Yes, sir. ಓದಕ್ಕಾಗಲ್ಲ, ಅವರು ಓದ್ತಾರೆ ಆ ತರ ಏನೂ ಇಲ್ಲ. ನೀವು ಅವ್ರಿಗೆ ಕಾಂಪಿಟೇಷನ್ ಆರಾಮಾಗಿ ಕಾಂಪಿಟೇಷನ್ ಕೊಡ್ಬೋದು. ಆದ್ರೆ ಏನ್ ಗೊತ್ತಾ, ಮೊದ್ಲಿಂದಾನು ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು ನೀವು ಓದ್ಬೇಕು, ನೀವು ಟೈಮ್ ಜಾಸ್ತಿ ಕೊಡ್ಬೇಕಾಗತ್ತೆ. ಅವರು ಟೈಮ್ನ ಲೇಜಿ ಮಾಡ್ಕೊಂಡು ಓದ್ತಾರೆ ಅವರು. ಅಂದ್ರೆ ಎಕ್ಸಾಮು 2 ದಿನ ಇದ್ದಾಗ ಓದ್ತಾರೆ, 1 ದಿನ ಇದ್ದಾಗ. ನೀವು ಆತರ ಓದಕ್ ಹೋಗ್ಬಾರ್ದು ಇಂಜಿನಿಯರಿಂಗ್ ಅಲ್ಲಿ. ಸ್ಟಾರ್ಟಿಂಗ್ ನಿಮಗೆ ಗೊತ್ತಿರಲ್ಲ ಏನು, ಅದಕ್ಕೆ ನೀವು ಟೈಮ್ ಜಾಸ್ತಿ ಕೊಡ್ಬೇಕು. ಜಾಸ್ತಿ ಕೊಟ್ರೆ ಅವ್ರಿಗೆ ನೀವು ಕಾಂಪಿಟೇಷನ್ ಆರಾಮಾಗಿ ಕೊಡ್ಬೋದು. ಗೊತ್ತಾಗ್ತಿದೆಯಲ್ವಾ. ಈಗ ಪಿ ಯು ಸಿ M1 M2 ಎಲ್ಲ ನಾನು ಅದು ಹೇಳ್ಕೊಡ್ತೀನಿ ಅವ್ರಿಗೆ. ಈ ಪಿ ಯು ಸಿ ಇಲ್ಲಿ ಇರುತ್ತಲ್ಲ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಅದ್ ಮಾಡ್ಬಿಟ್ಟು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 3 ಬರೋದು. ಏನಾಯ್ತು, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 3 ಬಂದು M1 M2 ಆದ್ಮೇಲೆ ಅವ್ರಿಗೆ ಬರೋದು. ಅಂದ್ರೆ ನಾನು ಹೇಳ್ತಾ ಇರೋದು, ನೀವು ಔಟ್ ಆಫ್ ಔಟ್ ನೀವು ಬೇಕಿದ್ರೆ ಸ್ಕೋರ್ ಮಾಡ್ಬೋದು, 100ಗೆ 100 ನೀವು ತಗೊಳ್ಬೋದು. ಗೊತ್ತಾಗ್ತಿದ್ಯಾ. ಈಗ ಮೇನ್ ಏನಂದ್ರೆ ಅವ್ರು ಲೇಜಿ ಇರ್ತಾರೆ, ಅವ್ರ ಜೊತೆ ನೀವು ಲೇಜಿ ಆಗ್ಬಾರ್ದು. ಗೊತ್ತಾಗ್ತಿದ್ಯಾ, ಅವ್ರನ್ನ ಫಾಲೋ ಮಾಡಬೇಡಿ. ನೀವು ಹಾರ್ಡ್ ವರ್ಕ್ ಹೆಂಗ್ ಡಿಪ್ಲೊಮಾದಲ್ಲಿ ಮಾಡ್ತಿದ್ರಿ ಆ ತರಾನೇ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಆರಾಮಾಗಿ ಅವ್ರಿಗೆ ಕಾಂಪಿಟೇಷನ್ ಕೊಡ್ಬೋದು. ಸರ್ ಡಿಪ್ಲೊಮಾ ಮ್ಯಾಥಮೆಟಿಕ್ಸ್ ಏನಾದ್ರು ಇಂಜಿನಿಯರಿಂಗ್ ಕಂಟಿನ್ಯೂ ಆಗತ್ತಾ? ಅಂದ್ರೆ ಈಗ ಡಿಪ್ಲೊಮಾ ಮ್ಯಾಥ್ಸ್ ಇದೆಯಲ್ಲ, ಅದರಲ್ಲಿ ನಿಮ್ಗೆ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟು, ಮತ್ತೆ ಸ್ಟ್ರೈಟ್ ಲೈನು, ಟ್ರಿಗ್ನಾಮೆಟ್ರಿ, ಮತ್ತೆ ಇನ್ಯಾವ್ದಿತ್ತು ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್. ಅದರಲ್ಲಿ CS ಅವ್ರಿಗೆ ಅದ್ರದ್ದು ಯಾವುದು ಟಾಪಿಕ್ ಇರಲ್ಲ, ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ. ಅದರಲ್ಲಿ ನೋಡಿ, ಪ್ರಾಬಬಿಲಿಟಿ ಅಂದ್ರೆ ನೀವು SLC ಸ್ವಲ್ಪ ಓದಿರ್ತೀರಾ ಬೇಸಿಕ್, ಇಲ್ಲಿ ಡೆಪ್ತ್ ಆಗಿರುತ್ತೆ. ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. ಅದರಲ್ಲಿ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬೇರೆ ಬೇರೆ ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್ ಇದೆ. ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಬೈನಾಮಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಪಾಯ್ಸನ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ನಾರ್ಮಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಅದೇ ತರ ಸ್ಯಾಂಪ್ಲಿಂಗ್ ಥಿಯರಿ ಬರುತ್ತೆ, ಟಿ ಡಿಸ್ಟ್ರಿಬ್ಯೂಷನ್ ಬರುತ್ತೆ, ಎಫ್ EC ಅವ್ರಿಗೆ? ಡಿಸ್ಟ್ರಿಬ್ಯೂಷನ್ ಬರುತ್ತೆ. EC ಅವ್ರಿಗೆ ಜ್ಞಾಪಕ ಇಟ್ಕೊಳ್ಳಿ, ಇಂಟಿಗ್ರೇಷನ್ ಸ್ವಲ್ಪ ಬೇಕಾಗುತ್ತೆ. CS ಅವ್ರಿಗೆ ಇಂಟಿಗ್ರೇಷನ್ ಸರ್ ಡಿಫ್ರೆನ್ಸಿಯೇಷನ್ ನಾವು ಅಷ್ಟೇನ್ ಬೇಕಾಗಿಲ್ಲ. ಸರ್ ವಿಟಿ ಕಾಲೇಜ್ನಾಗ M1 ಅಂದ್ರೆ M2 ಈಗ ಬ್ಯಾಕ್ ಕೊಡ್ತಾರಂತ ಸರ್. ಏನು, ವಿಟಿ ಕಾಲೇಜ್ನಾಗ M1 M2 ಬ್ಯಾಕ್ ಕೊಡ್ತಾರಂತ ಸರ್. ಅದು ಏನ್ ಗೊತ್ತಾ, M1 M2 ನಿಮ್ಗೆ ಇದ್ರು ಅಲ್ಲಿ ಬರೀ ಅವರು ಇಂಟರ್ನಲ್ ಸುಮ್ನೆ ಬರ್ಸ್ಕೋತಾರೆ. ಹಾಂ ಸರ್. ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಕಾಗಿಲ್ಲ ನೀವು, ಬರೀ M3ನ ರೆಡಿ ಆಗ್ಬೇಕು ನೀವು. ಸರ್ ಹಂಗಾದ್ರೆ M1 M2 ಎಕ್ಸಾಮ್ ಇರಲ್ಲ ಸರ್? M1 ಅಂದ್ರೆ ಇಂಟರ್ನಲ್ ಅವರೇ ಸುಮ್ನೆ ಬರ್ಸ್ಕೋತಾರೆ, ಆಯ್ತು ಆದ್ರೆ ಮೇನ್ ಎಕ್ಸಾಮ್ ನಿಮಗೆ ಕೊಡಲ್ಲ, ಅದು M1 ಕೊಡಲ್ಲ. ಒಂದು ಕ್ಲಾರಿಟಿ ಕೊಡ್ತೀನಿ ಸ್ಟೂಡೆಂಟ್ಸ್. ನೋಡ್ರಪ್ಪ, VT ಅಂತ ಯಾರು ಹೋಗ್ತೀರಾ, ನಿಮ್ಗೆ M1 M2 ಎಕ್ಸಾಮ್ ಇರಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ. M1 ವಿಡಿಯೋ ಮಾಡಿದ್ರೆ ಅದನ್ನ ಗ್ರೂಪ್ ಎಲ್ಲ ಮೋಸ್ಟ್ಲಿ ಹಾಕಿದ್ರೆ ಮಿಸ್ ಆಗಿರ್ತಾರೆ, ಹಾಕ್ತೀನಿ ನಾನು. ಓಕೆ, M1 M2 ಎಕ್ಸಾಮ್ ಇರಲ್ಲ ನಿಮಗೆ. ಇರೋದು ಒಂದು ಇಂಟರ್ನಲ್ಸ್. ಆಟೋನಮಸ್ ಅಲ್ಲಿ ಎಕ್ಸಾಮ್ಸ್ ಇರುತ್ತೆ, ಅದೇ ಡಿಪೆಂಡ್ ಆಗುತ್ತೆ ಕಾಲೇಜ್ ಮೇಲೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ಫೀಡ್ಬ್ಯಾಕ್ ಬಂದಿದೆ ನನಗೆ, ಆಟೋನಮಸ್ ಕಾಲೇಜಸ್ ಅಲ್ಲಿ M1 M2 ಎರಡು ಎಕ್ಸಾಮ್ ಇಟ್ಟಿದ್ದಾರೆ. ಯಾರು ಆಟೋನಮಸ್ ತಗೊಂಡಿದ್ದೀರಾ, VT ಎಕ್ಸಾಮ್ ಇರಲ್ಲ, ಓನ್ಲಿ ಇಂಟರ್ನಲ್ಸ್ ಇರುತ್ತೆ. M1 M2 ಮೊದ್ಲಿತ್ತು, ನಿಮಗಿಲ್ಲ. ಕ್ಲಿಯರ್? ಓಕೆ ಸರ್, ಓಕೆ. ಹಾ, M1 M2 ಸಿಲೆಬಸ್ ಹೇಳ್ತೀರಾ? ಯಾವ್ದು ಇದು ಪೋರ್ಷನ್ಸ್ ಹೇಳ್ತೀರಾ? ನಾನು ಹೇಳ್ತೀನಿ ಎಲ್ಲಾನು, ಇದಾದ್ಮೇಲೆ ಎಲ್ಲ ಸಿಲೆಬಸ್ ಬಗ್ಗೆ ಹೇಳ್ತೀನಿ. ಈಗ ನೋಡಿ, ಸರ್ ಮೆಕ್ಯಾನಿಕಲ್ ಅವ್ರಿಗೆ M3 ಆಯ್ತಾ ಸರ್? ಮೆಕ್ಯಾನಿಕಲ್ ಸಿವಿಲ್ ಬಂದು ಆಟೋನಮಸ್ ಅವ್ರಿಗೆ ಅವ್ರು ಇಟ್ಟಿರ್ತಾರೆ, ಹೇಳಕ್ಕಾಗಲ್ಲ. ಆಟೋನಮಸ್ ಅಲ್ಲಿ ಅವರೇ ಸಿಲೆಬಸ್ ನ ರೆಡಿ ಮಾಡೋದು. ಈಗ ನೋಡಿ VVC ಇಲ್ಲಿ ಆಟೋನಮಸ್ ಅವ್ರಿಗೆ M3ನೂ ಇದೆ, M4 ಇದೆ. ಅರ್ಥ ಆಗ್ತಿದ್ಯಾ. ಆತರ ಆಟೋನಮಸ್ ಅಲ್ಲಿ ಅವರೇ ಸೆಟ್ ಮಾಡ್ಕೋತಾರೆ ಸಿಲೆಬಸ್ ನ. ಈಗ ಜ್ಞಾಪಕ ಇಟ್ಕೊಳ್ಳಿ, ಈಗ ENC ಅವ್ರಿಗೆ ಜ್ಞಾಪಕ ಇಟ್ಕೊಳ್ಳಿ, ಟ್ರಿಗ್ನಾಮೆಟ್ರಿ ಫಾರ್ಮುಲೇಸು ಬೇಕಾಗುತ್ತೆ, ಇಂಟಿಗ್ರೇಷನು ಬೇಕಾಗತ್ತೆ, ಡಿಫ್ರೆನ್ಸಿಯೇಷನು ಬೇಕಾಗತ್ತೆ,
ಎಲ್ಲ ಬೇಸಿಕ್ ಬೇಕಾಗತ್ತೆ. E&D, E&C ಅವ್ರಿಗೆ ಮ್ಯಾಥಮೆಟಿಕ್ಸು ತುಂಬಾನೇ ಅಂದ್ರೆ ಕಷ್ಟ ಅಂತ ಏನು ಇಲ್ಲ. ನೀವು ಓದಿದ್ರೆ ಆರಾಮಾಗಿ, ನಾನು ಹೇಳ್ತಾ ಇಲ್ವಾ, PUC ಅವ್ರಿಗೂ ಬೀಟ್ ಮಾಡ್ಬೋದು ನೀವು. ಆದ್ರೆ ನೀವು ಸ್ಟಾರ್ಟಿಂಗ್ ಇಂದ ಓದ್ಬೇಕು, ಅವ್ರು ಓದ್ದಂಗೆ ಓದ್ಬಾರ್ದು ನೀವು. ಅಂದ್ರೆ ಎಕ್ಸಾಂಪಲ್ ಏನಂದ್ರೆ, ಈಗ ಕಾಲೇಜಲ್ಲಿ ಮಾಡ್ತಾರಲ್ಲ, ಅವ್ರಿಗೆ ಫಾಲೋ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಸ್ಕೋರ್ ಆಗಲ್ಲ. ಕಾಲೇಜಲ್ಲಿ ಮಾಡಕ್ ಮುಂಚೆ ನೀವು ಓದಿದ್ರೆ ಅವ್ರಿಗೆ ಬೀಟ್ ಮಾಡ್ಬೋದು ಆರಾಮಾಗಿ. ಜ್ಞಾಪಕ ಇಟ್ಕೊಳ್ಳಿ. E&C ಇನ್ನೊಂದ್ಸತಿ ಹೇಳ್ತೀನಿ, E&C, E&D ಅವ್ರಿಗೆ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಎಲ್ಲ ಬೇಕಾಗುತ್ತೆ. ಅರ್ಥ ಆಗ್ತಿದೆ? ಇನ್ನೊಂದು ಕ್ಯಾಲ್ಸಿ ಟ್ರಿಕ್ಸು ಎಲ್ಲರಿಗೂ ಬೇಕಾಗುತ್ತೆ, E&C ಅವ್ರಿಗೂ, E&D ಅವ್ರಿಗೂ, ಮತ್ತೆ CS ಬ್ರಾಂಚ್ ರಿಲೇಟೆಡ್ ಇರ್ತಾರಲ್ಲ ಅವ್ರಿಗೂ. ಯಾಕಂದ್ರೆ ಕ್ಯಾಲ್ಸಿಲಿ ಟ್ರಿಕ್ಸ್ಗಳನ್ನ ಯೂಸ್ ಮಾಡಲಿಲ್ಲ ಅಂದ್ರೆ ನೀವು 3-4 ಕ್ವಶನ್, 40 ಮಾರ್ಕ್ಸ್ಗೆ ಅಟೆಂಡ್ ಮಾಡೋದ್ರಲ್ಲೇ ಸುಸ್ತಾಗ್ಬಿಡ್ತೀರಾ ನೀವು. ಗೊತ್ತಾಗ್ತಿದೆಯಾ? ಅಲ್ಲಿ ಗೊತ್ತಿದ್ರು ನೀವು ಜಾಸ್ತಿ ಅಟೆಂಡ್ ಮಾಡಕ್ಕೆ ಆಗಲ್ಲ. ಜಾಸ್ತಿ ಮಾರ್ಕ್ಸ್ ಬೇಕು ಅಂದ್ರೆ ನಾನು ಹೇಳ್ತಾ ಇರೋದು, ಟೈಮ್ನ ಮ್ಯಾನೇಜ್ ಮಾಡೋದು ಕಲಿಬೇಕು ನೀವು. ನಾವು ಅದೆಲ್ಲ ಹೇಳ್ಕೊಡ್ತೀವಿ ನಿಮ್ಗೆ. ಟೈಮ್ನ ಯಾವ ತರ ನೀವು ಸೇವ್ ಮಾಡಬೇಕು, ಯಾವ ಪ್ರಾಬ್ಲಮ್ ಅಲ್ಲಿ ಸೇವ್ ಮಾಡಬೇಕು, ಮತ್ತೆ ಯಾವ್ದ್ರಲ್ಲಿ ಬೇಗ ಮಾಡ್ಬೋದು. ನೋಡಿ, ಒಂದೊಂದು ಪ್ರಾಬ್ಲಮ್ 5 ಮಿನಿಟ್ಸ್ ಅಲ್ಲೂ ಮಾಡ್ಬೋದು, ಒಂದೊಂದು ಪ್ರಾಬ್ಲಮ್ 10 ಮಿನಿಟ್ಸ್ ಅಲ್ಲೂ ಮಾಡ್ಬೋದು, ಒಂದೊಂದು ಪ್ರಾಬ್ಲಮ್ 20 ಮಿನಿಟ್ಸ್ ಅಲ್ಲೂ ಮಾಡ್ಬೋದು. ಗೊತ್ತಾಗ್ತಿದ್ಯಾ? ಅದನ್ನ ಹೇಳ್ಕೊಡ್ತೀವಿ ನಾವು, ಯಾವ ಪ್ರಾಬ್ಲಮ್ನ ಬೇಗ ಮಾಡಿ, ಯಾವ್ದ್ರಲ್ಲಿ ನೀವು ಲೇಟ್ ಆಗಿ ಮಾಡಿ ನೀವು ಸ್ಕೋರ್ ಮಾಡಬೇಕು ಅಂತ ನಾವೆಲ್ಲಾನು ಹೇಳ್ಕೊಡ್ತೀವಿ ನಿಮ್ಗೆ. ನೋಡಿ, ನೀವು ನಮ್ಮ ಹತ್ರ ಜಾಯಿನ್ ಆದ್ರೆ ಮೊದಲು ನೋಡಿ, ಸರ್ ಹೇಳಿದ್ದಾರೆ 1 ವೀಕು ನಾವು ನಿಮಗೆ ಫ್ರೀ ಕ್ಲಾಸಸ್ನ ಮಾಡ್ತೀವಿ. ಈಗ CS ಅವ್ರಿಗೆ ಬೇರೆ ಸಿಲೆಬಸ್ ಇರೋದ್ರಿಂದ ನಾವು CS ಅವರು ಸಪ್ರೇಟ್ ಆಗಿ ಒಂದು ಬ್ಯಾಚ್ ಮಾಡಿ ನಾವು CS ಅವ್ರಿಗೆ ಮಾಡ್ತೀವಿ. ಮತ್ತೆ E&C ಅವ್ರಿಗೆ ಸಪ್ರೇಟು, ಮತ್ತೆ E&D ಅವ್ರಿಗೆ ಸಪ್ರೇಟ್ ಸಿಲೆಬಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಅದ್ರಲ್ಲಿ ಸಬ್ ಬ್ರಾಂಚಸ್ ಬರುತ್ತಲ್ಲ ಸರ್? ಏನು ಸಬ್ ಬ್ರಾಂಚಸ್? ಅದೇ, ಈಗ CS ಸಬ್ ಬ್ರಾಂಚಸ್ಗೂ ಸೇಮ್ ಮ್ಯಾಥಮೆಟಿಕ್ಸ್. CS ಏನಿರುತ್ತೆ ಅದೇ ತೋರಿಸ್ತೀನಿ ನಾನು. ISC ಅವ್ರಿಗೂ BCS 301 ಅದೇ ಸಿಲೆಬಸ್. ಅರ್ಥ ಆಗ್ತಿದೆಯಲ್ವಾ? ಈಗ ನಾವು ಬ್ರಾಂಚಸ್ ತೋರಿಸ್ತೀವಿ ನೋಡಿ. ಸ್ಕ್ರೀನ್ ಶೇರ್ ಮಾಡಿ. ಅದು ಸರ್ ECಗೆ ಸಬ್ಜೆಕ್ಟ್ ಕೋಡ್ ಏನಿರು ಸರ್ ಮ್ಯಾಕ್ಸ್? BMAT EC 301 ಸರ್. BMAT EC 301 ನಾನು ಹೇಳ್ತೀನಿ, ಆ ಸಿಲೆಬಸ್ ಬಗ್ಗೆ ಹೇಳ್ತೀನಿ. ಈಗ ನೋಡಿ, ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. BCS 301 ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ 3 ಇದೆಯಲ್ಲ, ಈಗ ನೋಡಿ, ಫಸ್ಟ್ ಇದು ಹೇಳ್ಬಿಡ್ತೀನಿ ನಾನು ನಿಮ್ಗೆ, ಆಮೇಲೆ ನಿಮ್ ಡೌಟ್ ಕ್ಲಿಯರ್ ಮಾಡ್ಕೊಡ್ತೀನಿ. ಇದು ಶೇರ್ಸ್ ಇಲ್ಲಿ ನೋಡಿ, ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಅಲ್ಲಿ ನೋಡಿ, BCS 301 ಮ್ಯಾಥಮೆಟಿಕ್ಸ್ 3 ಇದೆ ಅಲ್ವಾ, CS ಇಂಜಿನಿಯರಿಂಗ್ ಅವ್ರಿಗೆ. ಯಾರ್ಯಾರಿಗೆ BCS 301 ಬರಿಬೇಕು ಅಂತ ಇದು ಅಂದ್ರೆ ಎಲ್ಲಾ ಸಬ್ ಬ್ರಾಂಚಸ್, ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗು, ಕಂಪ್ಯೂಟರ್ ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗು, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮು, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ IoT, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗು, CSE ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, CSE ಸೈಬರ್ ಸೆಕ್ಯೂರಿಟಿ, CSE ಡೇಟಾ ಸೈನ್ಸು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, IoT ಅಂಡ್ ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನು, ಡೇಟಾ ಸೈನ್ಸು, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್. ನೋಡಿ, ಇವರೆಲ್ಲಾನು BCS 301 ಬರಿಬೇಕು. ಗೊತ್ತಾಗ್ತಿದೆಯಲ್ವಾ? BCS 301 ಅಂದ್ರೆ ಅದು ಸಬ್ಜೆಕ್ಟ್ ಕೋಡ್. ಈಗ 20 SC 020 ಇತ್ತಲ್ವಾ ನಿಮಗೆ ಇದರಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಡಿಪ್ಲೊಮಾದಲ್ಲಿ, ಆ ತರ ಅದು. ಈಗ ನೆಕ್ಸ್ಟ್ ಕೋಡ್ ನಾನು E&C ಅವ್ರಿಗೆ ತೋರಿಸ್ತಾ ಇದ್ದೀನಿ ನೋಡಿ. BMAT EC 301 ಯಾವ್ಯಾವ ಬ್ರಾಂಚ್ ಅವರು ಬರಿಬೇಕು ಅಂದ್ರೆ ಸಬ್ಜೆಕ್ಟು ಎಲೆಕ್ಟ್ರಾನಿಕ್ಸ್ ಅಂಡ್, ಒಂದ್ ನಿಮಿಷ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗು. BMAT 301 ಯಾರು ಬರಿಬೇಕಂದ್ರೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್, E&D ಅವರು ಬರಿಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನಾನು ಸಿಲೆಬಸ್ ಬಗ್ಗೆ ಹೇಳ್ಕೊಡ್ತೀನಿ, ಸರಿನಾ? ಈಗ ನೋಡಿ, ಟೋಟಲ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಶನ್, ಅದು ಎಲೆಕ್ಟ್ರಾನಿಕ್ಸ್ಗೆ ಸೇರಿರುತ್ತೆ. BMAT EC 301. ಈಗ ನೋಡಿ, ಈಗ BCS 301 ಸಬ್ಜೆಕ್ಟ್ ಕೋಡ್ ಅಲ್ಲಿ ಸಿಲೆಬಸ್ ಏನಿರುತ್ತೆ, ನಾನು ಸ್ವಲ್ಪ ಪೇಷನ್ಸ್ ಆಗಿರಿ. ಬೇರೆ ಬ್ರಾಂಚ್ ಅವ್ರು ಸ್ವಲ್ಪ ಪೇಷನ್ಸ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮ್ ಬ್ರಾಂಚಸ್ ಹೇಳ್ತೇನೆ.
ಈಗ ನೋಡಿ, ಮಾಡ್ಯೂಲ್ 1 ಬಂದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಮಾಡ್ಯೂಲ್ 1 ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ನೋಡಿ. ಮಾಡ್ಯೂಲ್ 1 ಬಂದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಇದು CS ಅವ್ರದ್ದು. ಮಾಡ್ಯೂಲ್ 2 ಬಂದು ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. ಇಲ್ಲಿ ಅಂಡ್ ಮಾರ್ಕೋ ಚೈನ್ ಅಂತ ಇರುತ್ತೆ. ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೋ ಚೈನ್. ಮಾಡ್ಯೂಲ್ 3 ಬಂದು ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ 1. ಈಗ ಮಾಡ್ಯೂಲ್ 4 ಬಂದು ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ 2. ಮಾಡ್ಯೂಲ್ 5 ಬಂದು ಎಕ್ಸ್ಪೆರಿಮೆಂಟ್ ಆಫ್ ಡಿಸೈನ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಅಂತ ಅಂಡ್ ಅನೋವಾ ಅಂತ ಬರುತ್ತೆ. ಇಲ್ಲಿ ನೋಡಿ, ಈಗ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಿಮಗೆ CS ಅವ್ರು ನೀಟಾಗಿ ನೋಡ್ಕೊಳ್ಳಿ. ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಿಮಗೆ 3 ಕ್ವಶನ್ ಇರುತ್ತೆ. ಅದು ಬಂದು ಈಗ ಇದರಲ್ಲಿ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಟಾಪಿಕ್ ಇದೆ, ಮತ್ತೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ, ಪಾಯ್ಸನ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಇದೆ, ಮತ್ತೆ ನಾರ್ಮಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಇದೆ, ಎಕ್ಸ್ಪೋನೆನ್ಷಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ನೋಡಿ, ಇದರಲ್ಲಿ ಎಕ್ಸ್ಪೋನೆನ್ಷಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಮಾತ್ರ ಇಂಟಿಗ್ರೇಷನ್ ಯೂಸ್ ಆಗುತ್ತೆ. ಬಾಕಿದೆಲ್ಲ ಸ್ವಲ್ಪ ಬೇಸಿಕ್ ಗೊತ್ತಿರಬೇಕು ನಿಮಗೆ, ಅಡಿಷನ್ ಸಬ್ಟ್ರಾಕ್ಷನ್ದು ಮತ್ತೆ ಕ್ಯಾಲ್ಸಿ ವರ್ಕ್ ನೀಟಾಗಿ ಗೊತ್ತಿರಬೇಕು. ಬಾಕಿದೆಲ್ಲ ಆರಾಮಾಗಿ ಮಾಡ್ಬೋದು. ಅದರಲ್ಲಿ ಬರೀ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಿಮಗೆ ಇಂಟಿಗ್ರೇಷನ್ ಇರುತ್ತೆ. ಇದು ನೋಡಿ, ಇದು 3 ಕ್ವಶನ್ ಅಟೆಂಡ್ ಮಾಡಿದ್ರೆ ಇದರಲ್ಲಿ ನಿಮಗೆ 20 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಇದರಲ್ಲಿ 2 ಡಿರವೇಶನ್ ಇದೆ. ಒಂದು ಮೀನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬೈನಾಮಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಇನ್ನೊಂದು ಮೀನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಪಾಯ್ಸನ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ 2 ಡಿರವೇಶನ್ ಇದೆ. ಎರಡರಲ್ಲಿ ಒಂದು ಗ್ಯಾರಂಟಿ ಪಕ್ಕಾ ಬರುತ್ತೆ. ಇದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಬಂತು ಸೆಕೆಂಡ್ ಚಾಪ್ಟರ್, ಸೆಕೆಂಡ್ ಮಾಡ್ಯೂಲ್ ಬಂದು ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೋ ಚೈನ್. ನೋಡಿ, ಇದರಲ್ಲಿ ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬಂದು ಇದು ಬಂದು ರ್ಯಾಂಡಮ್ ವೇರಿಯಬಲ್ X1 ಇರುತ್ತೆ, ಇದು ರ್ಯಾಂಡಮ್ ವೇರಿಯಬಲ್ 2 ಇರುತ್ತೆ, X ಅಂಡ್ Y ಅಂತ ಇರುತ್ತೆ. ಗೊತ್ತಾಗ್ತಿದ್ಯಾ? ಇದರಲ್ಲಿ ಪ್ರಾಬ್ಲಮ್ ಯಾವ ತರ ಇರುತ್ತೆ ಅಂದ್ರೆ ಕೋರಿಲೇಷನ್, ಕೋವೇರಿಯನ್ಸು, ಆಮೇಲೆ ಮತ್ತೆ ಏನಿರುತ್ತೆ ಅಂದ್ರೆ ಪ್ರೂವ್ ದಟ್ X ಅಂಡ್ Y ಆರ್ ಡಿಪೆಂಡೆಂಟ್ ರ್ಯಾಂಡಮ್ ವೇರಿಯಬಲ್ಸ್ ಆರ್ ಇಂಡಿಪೆಂಡೆಂಟ್ ರ್ಯಾಂಡಮ್ ವೇರಿಯಬಲ್ಸ್, ಆ ತರ ಕ್ವಶನ್ಸ್ಗಳಿರುತ್ತೆ. ಅಥವಾ ಕೋವೇರಿಯನ್ಸ್ ಆಫ್ X, Y ಈಸ್ ಈಕ್ವಲ್ ಟು 0 ಪ್ರೂವ್ ದಟ್ ಅಂತ ಇರುತ್ತೆ. ಈ ತರ ಕ್ವಶನ್ ಇರುತ್ತೆ ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ. ನೆಕ್ಸ್ಟ್ ಇದರಲ್ಲಿ ಮಾರ್ಕೋ ಚೈನ್ ಅಲ್ಲಿ ಇದು ಮ್ಯಾಟ್ರಿಕ್ಸ್ ಅಂದ್ರೆ ಮ್ಯಾಟ್ರಿಸಸ್ ತರ ಇದು, ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ ಸ್ವಲ್ಪ ಇಲ್ಲಿ ಯೂಸ್ ಆಗುತ್ತೆ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಮ್ಯಾಟ್ರಿಸಸ್ ಯೂಸ್ ಆಗುತ್ತೆ. ಇಲ್ಲಿ ನಿಮ್ಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಮಾಡ್ಬೋದು ಆ ಪ್ರಾಬ್ಲಮ್ನ. ಮಾರ್ಕೋ ಚೈನ್ ಅಲ್ಲಿ ಏನಿರುತ್ತೆ ಅಂದ್ರೆ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ, ಮತ್ತೆ ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ, ಯೂನಿಕ್ ಪ್ರಾಬಬಿಲಿಟಿ ವೆಕ್ಟರ್ ಅಂತ ಬರುತ್ತೆ, ಆ ತರ ಬರುತ್ತೆ. ನೋಡಿ, ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ 1 ಅಲ್ಲಿ ಇಲ್ಲಿ ಟೆಸ್ಟ್ ಆಫ್ ಸಿಗ್ನಿಫಿಕೆನ್ಸು ಮತ್ತೆ ಮತ್ತೆ ಏನಿರುತ್ತೆ ಅಂದ್ರೆ ನಿಮ್ಗೆ ಕ್ರಿಟಿಕಲ್, ಒಂದ್ ನಿಮಿಷ, ಟೆಸ್ಟಿಂಗ್ ಆಫ್ ಹೈಪಾಥಿಸಸ್ಸು ಮತ್ತೆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸು, ಅದೆಲ್ಲ ಪ್ರಾಬ್ಲಮ್ಸ್, ಕಾನ್ಫಿಡೆನ್ಸ್ ಲಿಮಿಟ್, ಅದೆಲ್ಲ ಪ್ರಾಬ್ಲಮ್ಸ್ಗಳು ಇಲ್ಲಿ ಬರುತ್ತೆ ನಿಮಗೆ. ಇಲ್ಲಿ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಟೂಲ್ ಏನಿರುತ್ತೆ ಅಂದ್ರೆ ಚಿ ಸ್ಕ್ವೇರ್ ಟೆಸ್ಟ್ ಅಂತ ಇರುತ್ತೆ, F ಡಿಸ್ಟ್ರಿಬ್ಯೂಷನ್ ಅಂತ ಇರುತ್ತೆ, ಅಥವಾ F ಟೆಸ್ಟ್ ಅಂತಾನು ಹೇಳ್ಬೋದು. ನೆಕ್ಸ್ಟ್ ಬಂದು ನಿಮ್ಗೆ ಇದರಲ್ಲಿ T ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಇದರಲ್ಲಿ ಆ ತರ ಪ್ರಾಬ್ಲಮ್ಗಳಿರುತ್ತೆ. ಡಿಸೈನ್ ಆಫ್ ಎಕ್ಸ್ಪೆರಿಮೆಂಟ್ ಅಂಡ್ ಅನೋವಾ ಅಂದ್ರೆ 1 ವೇ ಅನೋವಾ 2 ವೇ ಅನೋವಾದ ಮೇಲೆ ಪ್ರಾಬ್ಲಮ್ಗಳು ಬರುತ್ತೆ. ನೋಡಿ, ಈ ತರ ಸಿಲೆಬಸ್ ಇದೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ CS ಅವ್ರಿಗೆ, ಕ್ಯಾಲ್ಕುಲೇಟರ್ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ನೀವು 100% ಆರಾಮಾಗಿ 90 ಅಬೋವ್ನ ಸ್ಕೋರ್ ಮಾಡಬಹುದು. ಅದನ್ನ ನಾನು ನಿಮಗೆ ಕ್ಯಾಲ್ಕುಲೇಟರ್ ಯಾವ ತರ ಯೂಸ್ ಮಾಡಬೇಕು, ಮತ್ತೆ ಟೈಮ್ನ ಯಾವ ತರ ಸೇವ್ ಮಾಡಬೇಕು, ಯಾವ ಪ್ರಾಬ್ಲಮ್ಗೆ ಯಾವ ತರ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೇಕೆಲ್ಲ ಹೇಳ್ಕೊಡ್ತೀನಿ ನಾನು. ಏನ್ ಹೇಳಿ, ಸರಿನಾ? ಈಗ ನೋಡಿ, ಇದು BCS 301 ಅವ್ರದ್ದು ಸಿಲೆಬಸ್. ಅಂದ್ರೆ ಈಗ ನಿಮ್ಗೆ ಗೊತ್ತಿಲ್ಲ, ಇದು ನಾವು ಟಾಪಿಕ್ಸ್ಗಳು ಮಾಡಿದಾಗ ಅದು ಡಿಸ್ಕ್ರೀಟ್ ಅಂದ್ರೆ ಡಿಸ್ಕ್ರೀಟು, ಬೈನಾಮಿಯಲ್ಲು, ಪಾಯ್ಸನ್ನು, ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ಯಾ? ನಾವು ಪ್ರಾಬ್ಲಮ್ಗಳು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದೆಲ್ಲ.
ಅರ್ಥ ಆಗ್ತಿದೆಯಲ್ವಾ? ಈಗ ಬರೀ ಸಿಲೆಬಸ್ ಬಗ್ಗೆ ಹೇಳಿದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬ್ರಾಂಚ್ ಅವ್ರದ್ದು ಹೇಳ್ತೀನಿ. ಈಗ ಬಿ ಮ್ಯಾಟ್ EC 301 ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅವ್ರಿಗೆ. ನೋಡಿ, ಬಿ ಮ್ಯಾಟ್ EC 301 ಅವರು ಇಂಟಿಗ್ರೇಷನ್ ಮತ್ತೆ ಡಿಫ್ರೆನ್ಸಿಯೇಷನ್ ಎಲ್ಲ ನೀಟಾಗಿ ಗೊತ್ತಿರಬೇಕು. ಈಗ ಮಾಡ್ಯೂಲ್ 1 ಬಂದು ಬಿ ಮ್ಯಾಟ್ EC 301 ಅಲ್ಲಿ ಫೋರಿಯರ್ ಸೀರೀಸ್ ಅಂಡ್ ಪ್ರಾಕ್ಟಿಕಲ್ ಹಾರ್ಮೋನಿಕ್ ಅನಾಲಿಸಿಸ್ ಅಂತ ಇರುತ್ತೆ. ಪ್ರಾಕ್ಟಿಕಲ್ ಹಾರ್ಮೋನಿಕ್ ಅನಾಲಿಸಿಸ್. ಇಲ್ಲಿ ನಿಮಗೆ ಕಂಪ್ಲೀಟ್ ಇಂಟಿಗ್ರೇಷನ್ ಇರೋದು. ಇಲ್ಲಿ ಸ್ವಲ್ಪ ನ್ಯೂಮೆರಿಕಲ್ಸ್ ಇರುತ್ತೆ, ಅಂದ್ರೆ ಬೈ ಯೂಸಿಂಗ್ ಕ್ಯಾಲ್ಸಿ ಮಾಡೋದು ಇರುತ್ತೆ. ಪ್ರಾಕ್ಟಿಕಲ್ ಹಾರ್ಮೋನಿಕ್ ಇದಂತೂ ಟಾಪಿಕ್ 2 ಕ್ವಶನ್ ಇದ್ರಲ್ಲಿ ಬರುತ್ತೆ, ಇದ್ರಲ್ಲಿ 1 ಕ್ವಶನ್ ಬರುತ್ತೆ. 3 ಔಟ್ ಆಫ್ 3 ಇಲ್ಲಿ. ಅರ್ಥ ಆಗ್ತಿದ್ಯಾ? ಇದ್ರಲ್ಲಿ ನಿಮ್ಗೆ ಟಾಪಿಕ್ಸ್ ಯಾವ ತರ ಇರುತ್ತೆ ಅಂದ್ರೆ, ಫೋರಿಯರ್ ಸೀರೀಸ್ ಫಾರ್ ದ ಫಂಕ್ಷನ್ ಫಾರ್ ದ ಪೀರಿಯಡ್ ಆಫ್ 0 to π ಅಥವಾ -π to π ಇರುತ್ತೆ. ಮತ್ತೆ ಫೋರಿಯರ್ ಸೈನ್ ಸೀರೀಸ್ ಮತ್ತೆ ಫೋರಿಯರ್ ಕೊಸೈನ್ ಸೀರೀಸ್ ಅಂತ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಬಂದು ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್. ಇಲ್ಲೂ ಅಷ್ಟೇ ಎಲ್ಲ ಇಂಟಿಗ್ರೇಷನ್ ಇರೋದು ಇಲ್ಲಿ. ನೋಡಿ, ನೀವು ಇಂಟಿಗ್ರೇಷನ್ ಇದೆ ಅಂತ ಗಾಬರಿ ಆಗ್ಬೇಡಿ. ಇದರಲ್ಲಿ ಏನಂದ್ರೆ ನಿಮ್ಗೆ ಒಂದು 10 ಪ್ರಾಬ್ಲಮ್, 10-15 ಪ್ರಾಬ್ಲಮ್ಸ್ ಆ ತರ ಓದ್ಕೊಬಿಟ್ರೆ ಅದರಲ್ಲೇ ಬರೋದು. ಗೊತ್ತಾಗ್ತಿದ್ಯಾ? ಸ್ವಲ್ಪ ಓದಕ್ಕೆ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಓದ್ತಾ ಓದ್ತಾ ಈಸಿ ಆಗ್ಬಿಡುತ್ತೆ. ಗೊತ್ತಾಗ್ತಿದ್ಯಲ್ವಾ? ಈಗ ಇದು ಒಂದು ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್ ಮಾಡ್ಯೂಲ್ 2. ಮಾಡ್ಯೂಲ್ 3 ಬಂದು Z ಟ್ರಾನ್ಸ್ಫಾರ್ಮ್ಸ್. ಮಾಡ್ಯೂಲ್ 3 ಬಂದು Z ಟ್ರಾನ್ಸ್ಫಾರ್ಮ್ ಇರುತ್ತೆ. ಇದರಲ್ಲಿ Z ಟ್ರಾನ್ಸ್ಫಾರ್ಮ್ ಅಲ್ಲೂ ಹಂಗೆ ಲೀನಿಯಾರಿಟಿ ಪ್ರಾಪರ್ಟಿ ಇರುತ್ತೆ, ಮತ್ತೆ ಶಿಫ್ಟಿಂಗ್ ರೂಲ್ ಇರುತ್ತೆ. ಲೆಫ್ಟ್ ಶಿಫ್ಟಿಂಗ್ ರೂಲ್, ರೈಟ್ ಶಿಫ್ಟಿಂಗ್ ರೂಲ್, ಇನಿಷಿಯಲ್ ವ್ಯಾಲ್ಯೂ ಥಿಯರಮ್, ಫೈನಲ್ ವ್ಯಾಲ್ಯೂ ಥಿಯರಮ್, ಇನ್ವರ್ಸ್ Z ಟ್ರಾನ್ಸ್ಫಾರ್ಮು ಆ ತರ ಇರುತ್ತೆ. ನೆಕ್ಸ್ಟ್ ಆರ್ಡಿನರಿ ಡಿಫರೆನ್ಷಿಯಲ್, ODE ಅಂದ್ರೆ ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ ಆಫ್, ಇದು ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಆಫ್ ಹೈಯರ್ ಆರ್ಡರ್. ಹೈಯರ್ ಆರ್ಡರ್ ಅಂದ್ರೆ d²y/dx², d³y/dx³, d⁴y/dx⁴ ಆ ತರ. ಇದು ನೋಡಿ ENC ಅವ್ರದ್ದು, ಇದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅವ್ರಿಗೆ ಸಬ್ಜೆಕ್ಟ್, ಇದು ಸಿಲೆಬಸ್. ಇದು ಗೊತ್ತಾಗ್ತಿದ್ಯಾ? ಈಗ ನೆಕ್ಸ್ಟ್ ಮಾಡ್ಯೂಲ್ 5 ಬಂದು ಡೇಟಾ ಸೈನ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್ಗೆ ನಾನು ಹೇಳಿದ್ನಲ್ಲ ಅವಾಗಲೇ, BCS 301 ಇದೆಯಲ್ಲ ಆ ತರ. ನೋಡಿ, ಮಾಡ್ಯೂಲ್ 5 ಒಂದು ಈಸಿ ಇದೆ ನಿಮ್ಗೆ. ಬಿ ಮ್ಯಾಟ್ EC 301 ಅಲ್ಲಿ ಕರ್ವ್ ಫಿಟ್ಟಿಂಗ್, ಕೋರಿಲೇಷನ್ ಅಂಡ್ ರಿಗ್ರೆಷನ್. ನೋಡಿ, ನಿಮ್ಗೆ ಪಾಸ್ ಆಗಕ್ಕೆ ಏನು ಹೆದರಿಕೆ ಇಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಸ್ಕೋರ್ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಪಾಸ್ ಅಂತೂ ಆರಾಮಾಗಿ ಆಗ್ಬೋದು. ಕೋರಿಲೇಷನ್ ಅಂಡ್ ಇಲ್ಲಿ ನೋಡಿ, ಇದೆಲ್ಲ ಪ್ರಾಬ್ಲಮ್ಸ್ ಏನ್ ಗೊತ್ತಾ, ಇದರಲ್ಲಿ ಒಂದೊಂದು ಪ್ರಾಬ್ಲಮ್ ನೀವು ಕ್ಯಾಲ್ಸಿ ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ ಅಂದ್ರೆ ಒಂದೊಂದು ಪ್ರಾಬ್ಲಮ್ಗೆ 40 ಮಿನಿಟ್ ಆಗ್ಬಿಡುತ್ತೆ. ಇದು ಕರೆಕ್ಟಾಗಿ ಕ್ಯಾಲ್ಸಿ ಯೂಸ್ ಮಾಡ್ಕೊಂಡ್ರೆ ಒಂದು 14 ಮಿನಿಟ್ಸು, 10 to 14 ಮಿನಿಟ್ಸ್ ಅಲ್ಲಿ ಕವರ್ ಮಾಡ್ಕೋಬಹುದು ಆರಾಮಾಗಿ. ಕ್ಯಾಲ್ಸಿ ಅಂದ್ರೆ ನೀವು ಕ್ಯಾಲ್ಸಿ ಟ್ರಿಕ್ಸ್ ನ ಯೂಸ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದು ಮಾಡ್ಯೂಲ್ 5 ಬಂದು ಕರ್ವ್ ಫಿಟ್ಟಿಂಗ್ ಅಂಡ್ ಕೋರಿಲೇಷನ್ ಅಂಡ್ ರಿಗ್ರೆಷನ್. ಇದು ಬಿ ಮ್ಯಾಟ್ EC 301 ಅವ್ರದ್ದು ಸಿಲೆಬಸ್. ಇದು ಅರ್ಥ ಆಗ್ತಿದೆಯಾ? ಏನೇನಿರುತ್ತೆ? ಫೋರಿಯರ್ ಸೀರೀಸ್ ಅಂಡ್ ಪ್ರಾಕ್ಟಿಕಲ್ ಹಾರ್ಮೋನಿಕ್ ಅನಾಲಿಸಿಸ್, ಫೋರಿಯರ್ ಟ್ರಾನ್ಸ್ಫಾರ್ಮು, ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಹೈಯರ್ ಆರ್ಡರ್, ಕರ್ವ್ ಫಿಟ್ಟಿಂಗು, ಕೋರಿಲೇಷನ್ ಮತ್ತೆ ರಿಗ್ರೆಷನ್. ನಾವು ಕಂಪ್ಲೀಟ್ ನಿಮ್ಗೆ ಬರೀ ಪಾಸಿಂಗ್ ಮಾರ್ಕ್ಸ್ ಏನು ಆತರ ಮಾಡಲ್ಲ. ಕಂಪ್ಲೀಟ್ ನೀವು 100ಗೆ 100 ತಗೋಬೇಕು, ಆತರ ಹೇಳ್ಕೊಡ್ತೀವಿ. ಮತ್ತೆ ನಾವ್ ಏನ್ ಲೈವ್ ಕ್ಲಾಸಸ್ ತಗೋತೀವಿ ಅದು ರೆಕಾರ್ಡೆಡ್ ಇರುತ್ತೆ. ಮತ್ತೆ ಟೆಸ್ಟ್ ಸೀರೀಸ್ ಕೊಡ್ತೀವಿ ನಿಮ್ಗೆ. ಮತ್ತೆ ಪ್ರೀವಿಯಸ್ ಕ್ವಶನ್ಸ್ ಇದೆಯಲ್ಲ ಅದ್ರ ಸೊಲ್ಯೂಷನ್ ಕೊಡ್ತೀವಿ ನಿಮ್ಗೆ. ಗೊತ್ತಾಗ್ತಿದ್ಯಾ? ನಿಮ್ಗೆ ಈಸಿ ಆಗ್ಬೇಕು, ನಿಮ್ಗೆ ಪ್ರಾಬ್ಲಮ್ ಆಗ್ಬಾರ್ದು, ಆತರ ಮಾಡ್ಕೊಡ್ತೀವಿ. ಆಟೋನಮಸ್ ಅವ್ರದ್ದು ನೋಡಿ, ನಮ್ಗೆ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಸ್ಟ್ರೆಂತ್ ಇದ್ರೆ ಸಿಲೆಬಸ್ ನ ಕಳಿಸ್ತಾರೆ,
ಈಗ ನೋಡಿ, ಅಟೋನಮಸ್ ಅವ್ರಿಗೂ ಜೆಡ್ ಟ್ರಾನ್ಸ್ಫಾರ್ಮ್ ಇರುತ್ತೆ, ಅಟೋನಮಸ್ ಅವ್ರಿಗೂ ಫೋರಿಯರ್ ಟ್ರಾನ್ಸ್ಫಾರ್ಮ್ ಇರುತ್ತೆ, ಅಟೋನಮಸ್ ಅವ್ರಿಗೂ ಫೋರಿಯರ್ ಕಾಮನ್ ಸೀರೀಸ್ ಸಬ್ಜೆಕ್ಟ್ ಇರುತ್ತೆ. ಎಲ್ಲರಿಗೂ ಸಿಲೆಬಸ್ ಸೇಮೇ ಇರುತ್ತೆ, ಆದ್ರೆ ಚಾಪ್ಟರ್ಸ್ ಒಂದು ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡಿರ್ಬೋದು ಆಟೋನಮಸ್ ಅವರು, ಇದ್ರ ಬದಲು ಬೇರೆದ್ ಹಾಕಿರ್ಬೋದು. ನೀವು ಸಿಲೆಬಸ್ ನ ಸೆಂಡ್ ಮಾಡಿದ್ರೆ ನಾವು 4 ಇಯರ್ ಸೀರೀಸ್ ನಡೆಸ್ತಾ ಇದ್ರೆ ನಿಮ್ಗೆ ಕ್ಲಾಸಲ್ಲಿ ಇನ್ಕ್ಲೂಡ್ ಮಾಡ್ಕೊಬಿಡ್ತೀವಿ. ನಿಮ್ಗೂ ಇದೆ, ನೀವು ಅಟೆಂಡ್ ಮಾಡಿ ಅಂತ ನಾವು ನಿಮ್ಗೆ ಇನ್ಕ್ಲೂಡ್ ಮಾಡ್ಕೋತೀವಿ. ನಾವು ಸ್ಟ್ರೆಂತ್ ನೋಡ್ಕೊಂಡು ಸಪರೇಟ್ ಬ್ಯಾಚ್ ಮಾಡಿ ನಾವು ಮಾಡ್ಕೊಡ್ತೀವಿ. ODE ಅಂದ್ರೆ ಆರ್ಡಿನರಿ ಡಿಫರೆನ್ಶಿಯೇಷನ್ ಎಕ್ಸ್ಪ್ರೆಷನ್, ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ ಆಫ್ ಹೈಯರ್ ಆರ್ಡರ್, ODE ಅಂದ್ರೆ ಇದು ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್. ಈಗ ನೆಕ್ಸ್ಟ್ ನೋಡಿ, E&D ಅವ್ರಿಗೆ ಹೇಳ್ಬಿಡ್ತೀನಿ. ಎಸ್ ಸರ್, ವೇಟಿಂಗ್ ಫಾರ್ ಬಿ ಮ್ಯಾಟಿ 301 ಅವ್ರಿಗೆ ಸಬ್ಜೆಕ್ಟ್. ಮೆಕ್ಯಾನಿಕಲ್ ಅವ್ರಿಗೆ ಇಲ್ಲ, ಮ್ಯಾಥಮೆಟಿಕ್ಸ್ ಮೆಕ್ಯಾನಿಕಲ್ ಅವ್ರಿಗೆ, ಸಿವಿಲ್ ಅವ್ರಿಗೆ, VTU ಇಲ್ಲ. ಆಟೋನಮಸ್ ಅಲ್ಲಿ ಇದ್ರೆ ನೀವು ಸಿಲೆಬಸ್ ನ ಸೆಂಡ್ ಮಾಡ್ಕೊಡಿ, ನಾವು ಅದ್ ಏನ್ ಸಿಲೆಬಸ್ ಇದೆ ಅದಕ್ಕೆ ಕ್ಲಾಸಸ್ ನ ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಈಗ ನೋಡಿ, ಮ್ಯಾಥಮೆಟಿಕ್ಸ್ ಇಸ್ ನಾಟ್ ದೇರ್ ಇನ್ ಆಟೋನಮಸ್ ಆಲ್ಸೋ ಸರ್. ಸರಿ ಸರಿ. ಈಗ ಬಿ ಮ್ಯಾಟಿ 301, ಬಿ ಮ್ಯಾಟಿ 301 ಅಲ್ಲಿ ಮಾಡ್ಯೂಲ್ 1 to 5 ಹೇಳ್ತೀನಿ ನೋಡಿ. ಬಿ ಮ್ಯಾಟಿ 301 ಬಂದು E&D ಅವ್ರಿಗೆ, ಬಿ ಮ್ಯಾಟಿ 301 ಬಂದು E&D ಅವ್ರಿಗೆ ಬ್ರಾಂಚು. ಇದು ಬಂದು ಆರ್ಡಿನರಿ ODE ಅಂದ್ರೆ ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ ಆಫ್ ಹೈಯರ್ ಆರ್ಡರ್. ಮಾಡ್ಯೂಲ್ 2 ಬಂದು ಕರ್ವ್ ಫಿಟ್ಟಿಂಗ್, ಕೋರಿಲೇಷನ್ ಅಂಡ್ ರಿಗ್ರೆಷನ್ಸ್. ಮಾಡ್ಯೂಲ್ 3 ಬಂದು 4 ಇಯರ್ ಸೀರೀಸ್. ಸರ್ EC-ಗೂ ಮತ್ತೆ ET-ಗೂ ಒಂದೇ ಸಿಲೆಬಸ್ ಅಲ್ಲ? ಹಾ, ಇಬ್ಬರಿಗೂ ಒಂದೇ. 4 ಇಯರ್ ಟ್ರಾನ್ಸ್ಫಾರ್ಮ್ ಅಂಡ್ ಇದು ಮಾಡ್ಯೂಲ್ 4 ಇದು. ಸರ್ ಈಗ ಹಾ, PUC ಇಂದ ಬಂದಿರ್ತಾರೆ, ಮತ್ತೆ ಫಸ್ಟ್ ಇಯರ್ ಅಲ್ಲಿ ಅವ್ರದ್ದು ಇಂಜಿನಿಯರಿಂಗ್ ಅಲ್ಲಿ ಸಬ್ಜೆಕ್ಟ್ಸ್ ಎಲ್ಲ ಇರುತ್ತೆ ಸರ್. ಆದ್ರೂ ಬೇಸಿಕ್ಸ್ ಥರ್ಡ್ ಸೆಮ್ಮಿಗೆ ಬೇಕಾಗತ್ತಾ? ನೋಡಿ ನಿಮ್ಗೆ ಏನ್ ಬೇಸಿಕ್ ಬೇಕು ನಾವು ಮಾಡ್ಕೊಡ್ತೀವಿ. ನೀವು ಅವ್ರಿಗೇನೆ ಕಾಂಪಿಟೇಷನ್ ಕೊಡಬೇಕು, ಆ ಥರ ಮಾಡ್ಕೊಡ್ತೀವಿ. ಬೇಸಿಕ್ ಇಲ್ಲದೆ ನಾವು ಸೂಪರ್ ಸರ್ ಹೇಳಕ್ಕೆ ಆಗಲ್ಲ, ಹೇಳ್ಕೊಡಕ್ಕೆ ಆಗಲ್ಲ. ಯಾಕಂದ್ರೆ ನಿಮ್ಗೆ ಒಂದ್ ಪ್ರಾಬ್ಲಮ್ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ಪ್ರಾಬ್ಲಮ್ಸ್ ಅರ್ಥ ಆಗಕ್ಕೆ ಕಷ್ಟ ಆಗುತ್ತೆ. ನಿಮ್ಗೆ ಏನ್ ಬೇಸಿಕ್ ಬೇಕು ಅದ್ ಮಾಡ್ಬಿಟ್ಟೆ ಮಾಡೋದು, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಮಾಡ್ಯೂಲ್ 5 ಒಂದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸರ್ ನೀವೆಲ್ಲ ವರ್ಕ್ ಮಾಡ್ತಿದ್ದೀರಾ ಸರ್? ನಾನು 12 ಇಯರ್ಸ್ ಇಂದ ಇದು ಬರೀ ಟ್ಯೂಷನ್ಸೇ ಮಾಡ್ತಾ ಇರೋದು. ಈಗ ನೋಡಿ, ಮಾಡ್ಯೂಲ್ 1 ಬಂದು ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಶನ್ ಆಫ್ ಹೈಯರ್ ಆರ್ಡರ್. ಮಾಡ್ಯೂಲ್ 2 ಬಂದು ಕರ್ವ್ ಫಿಟ್ಟಿಂಗ್, ಕೋರಿಲೇಷನ್ ಅಂಡ್ ರಿಗ್ರೆಷನ್. ಮಾಡ್ಯೂಲ್ 3 4 ಇಯರ್ ಸೀರೀಸ್. ಮಾಡ್ಯೂಲ್ 4 ಬಂದು 4 ಇಯರ್ ಟ್ರಾನ್ಸ್ಫಾರ್ಮ್ ಅಂಡ್ Z ಟ್ರಾನ್ಸ್ಫಾರ್ಮ್ಸ್. ಮಾಡ್ಯೂಲ್ 5 ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಇಲ್ಲಿ ನೋಡಿ, ಇದು CS-ಗೂ ಮತ್ತೆ E&D ಅವ್ರಿಗೆ ಒಂದು ಸಬ್ಜೆಕ್ಟ್ ಕಾಮನ್ ಇದೆ, ಒಂದು ಚಾಪ್ಟರ್ ಕಾಮನ್ ಇದೆ, ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್. ಈಗ ನೋಡಿ, ಇದು E&C ಅವ್ರಿಗೂ E&D ಅವ್ರಿಗೂ ಇದು 4 ಕಾಮನ್ ಇದೆ. ಫಸ್ಟ್ 4 E&C ಮತ್ತೆ E&D ಅವ್ರಿಗೆ ಕಾಮನ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಡೌಟ್ ಇದ್ರೆ ಕೇಳಿ. ಸರ್ ಫ್ಲಿಪ್ ಟು VTU ಅಂತ ಬಂದಾಗ ಅದ್ ಯಾವ್ದ್ರ ಕೆಳಗ್ ಬರುತ್ತೆ? VTU ಅಂತ ಇನ್ನೊಂದ್ಸತಿ ಹೇಳಿ. ಎಲ್ಲ ಇಂಜಿನಿಯರಿಂಗ್ ಮಾರ್ಕ್ಸ್ ಅಫಿಲಿಯೇಟೆಡ್ ಬೈ BTU ಅಂತ ಬಂದ್ರೆ ಅದು ಅಂಡರ್ VTU ಅಂತಾನೆ ಇರೋದು ಎಲ್ಲಾನು. ಈಗ ಅಟಾನಮಸ್ ಅಂಡರ್ VTU ಅಂದ್ರೆ ಅದು VTU ಅಂಡರೇ ಬರೋದು ಎಲ್ಲಾನು. ಆದ್ರೆ VTU ಅವರು ಇವ್ರಿಗೆ ಇನ್ವಾಲ್ವ್ಮೆಂಟ್ ಆಗಲ್ಲ. ಅಂದ್ರೆ ಆರ್ಗನೈಸೇಷನ್ ಅಲ್ಲಿ ಅವ್ರಿಗೆ ಏನ್ ಡಿಸಿಷನ್ ಇರುತ್ತೆ ಅವ್ರಿಗೆ ಇನ್ವಾಲ್ವ್ಮೆಂಟ್ ಆಗಲ್ಲ VTU ಅವರು. ಮಾರ್ಕ್ಸ್ ಕಾರ್ಡ್ ಎಲ್ಲರಿಗೂ ಒಂದೇ ತರ ಬರುತ್ತಲ್ಲ ಸರ್? ಮಾರ್ಕ್ಸ್ ಕಾರ್ಡ್ ಎಲ್ಲ VTU ಇಂದಾನೆ ಕೊಡ್ತಾರೆ. ನಿಮ್ಗೆ ಅಟಾನಮಸ್ ಇದ್ರು ಸಿಲೆಬಸ್ ಕಾಲೇಜ್ ಅವರು, ಅಟಾನಮಸ್ ಇದ್ರೆ ಅವರೇ ಸೆಟ್ ಮಾಡ್ತಾರೆ. VTU ಅವರು ನಿಮ್ಗೆ ಎಲ್ಲ ಯಾವ್ದಾವ್ದು VTU ಇರುತ್ತೆ ಅವ್ರಿಗೆ ಸೇಮ್ ಸಿಲೆಬಸ್ ಇರುತ್ತೆ. ಸರ್ ಬೆಂಗಳೂರು ಯೂನಿವರ್ಸಿಟಿ ಮತ್ತೆ BTU ಸೇಮಾ ಸರ್? ಬೆಂಗಳೂರು ಯೂನಿವರ್ಸಿಟಿ ಅಂದ್ರೆ ಯೂನಿವರ್ಸಿಟಿಲೂ ಸಿಲೆಬಸ್ಸು ಇಲ್ಲ. ಒಂದೊಂದು ಯೂನಿವರ್ಸಿಟಿಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ AICT ಅವ್ರ ಅಂಡರ್ AICT ಅವ್ರ ಹತ್ರನೂ ಮಾಡ್ತಾ ಇದ್ದಾರೆ.
ಈಗ ನೋಡಿ ಮೈಸೂರು ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲೂ ಇಂಜಿನಿಯರಿಂಗ್ ಇದೆ ಈಗ. ಅವ್ರು ಏನ್ ಮಾಡ್ತಾ ಇದ್ದಾರೆ, AICT ಅವ್ರದ್ದು ಸಿಲೆಬಸ್ ನ ಫಾಲೋ ಮಾಡ್ತಾ ಇದ್ದಾರೆ. ಸರ್ ಸಿಲೆಬಸ್ ಹೆಂಗ್ ನೋಡೋದು ಒಂದ್ಸಲ ಹೇಳ್ಕೊಡ್ತೀರಾ ಸರ್? ನೀವೇನಿಲ್ಲ, ನೀವು ಕಾಲೇಜಸ್ ಅಲ್ಲಿ ನೀವು ಜಾಯ್ನ್ ಆಗಿರ್ತೀರಲ್ವಾ, ಆ ಕಾಲೇಜಸ್ ಅಲ್ಲಿ ಒಂದ್ಸತಿ ನೀವು ವಿಸಿಟ್ ಮಾಡ್ಬಿಟ್ಟು ಸಿಲೆಬಸ್ ಕೇಳಿದ್ರೆ ಕೊಡ್ತಾರೆ ಅನ್ಸುತ್ತೆ. ಇಲ್ಲಾಂದ್ರೆ ಅವರು ವೆಬ್ಸೈಟ್ ಅಲ್ಲಿ ನೋಡಿ, ಇಲ್ಲಾಂದ್ರೆ ನಿಮ್ ಸೀನಿಯರ್ಸ್ ಯಾರಾದ್ರೂ ಜಾಯ್ನ್ ಆಗಿದ್ರೆ ಆ ಕಾಲೇಜಸ್ ಅಲ್ಲಿ, ಅವ್ರಿಗೆ ಕೇಳಿ, ಅವ್ರು ಸೆಂಡ್ ಮಾಡ್ತಾರೆ ನಿಮ್ಗೆ. ಸರ್ ಒಂದ್ಸಲ ಸಿಲೆಬಸ್ ಹೆಂಗ್ ನೋಡೋದು ಅಂತ ಹೇಳ್ಕೊಡ್ತೀರಾ ಸರ್? ಹಾ, ಸಿಲೆಬಸ್ ನೋಡೋದು ಕಾಲೇಜಲ್ಲೇ ಕೊಡೋದು. ಸರ್ ಈಗ RNS ಆಟೋನಮಸ್ VTU ಸರ್? ಯಾವುದು? RNS ಗೊತ್ತಿಲ್ಲ. ಆಟೋನಮಸ್ RNS ಸರ್ ಆಟೋನಮಸ್. ನೋಡಿ, ನಿಮ್ದು ಆಟೋನಮಸ್ ಇದ್ರು VTU ಇದ್ರು ಆಲ್ಮೋಸ್ಟ್ ಕಾಮನ್ ಇರುತ್ತೆ, ಎಲ್ಲರಿಗೂ ಕಾಮನ್ನೇ ಇರುತ್ತೆ. ಟಾಪಿಕ್ ಮೇನ್ ಏನಂದ್ರೆ, ಈಗ ನೋಡಿ ಕರ್ವ್ ಫಿಟ್ಟಿಂಗ್, ಕೋರಿಲೇಷನ್ ಅಂಡ್ ರಿಗ್ರೆಷನ್ ಅಂತ ಇದ್ರೆ, VTU ಇದ್ರು ಆಟೋನಮಸ್ ಇದ್ರು ಎಲ್ಲರಿಗೂ ಅದೇ ಇರುತ್ತೆ. ಗೊತ್ತಾಗ್ತಿದ್ಯಾ? 4 year ಸೀರೀಸ್ ಅಂತ ಇದ್ರೆ ನಿಮ್ಗೆ ಆಟೋನಮಸ್ ಅವ್ರಿಗೆ, VTUಗೆ ಏನಿರುತ್ತೆ ಸಿಲೆಬಸ್ ಅದೇ ಸೇಮ್ ನಿಮ್ಗೂ ಇರುತ್ತೆ. ಆದ್ರೆ ಚಾಪ್ಟರ್ ಸೇಮ್ ಇದ್ರೆ ಸಾಕು. ನೀವು ಬೇಕಿದ್ರೆ ಆಟೋನಮಸ್ ಅವ್ರು ಇದ್ರೆ ನೀವು ಸಿಲೆಬಸ್ನ ಸೆಂಡ್ ಮಾಡ್ಕೊಡಿ, ನಿಮ್ಗೆ ಆ ಕ್ಲಾಸಸ್ ನಡೆಸ್ತಾ ಇದ್ದಾಗ ನಾನು ನಿಮ್ಗೆ ಜಾಯಿನ್ ಮಾಡಿಸ್ಕೋತೀವಿ, ಅದನ್ನ ಕ್ಲಾಸಸ್ನ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ ನಿಮ್ಗೆ. ಸರ್ ಇವಾಗ ಎಲ್ಲಾ ಬ್ಯಾಚ್ಗೂ ಇದು ಎಂಟ್ರಿ ಆಗಿರ್ತಾರಲ್ಲ ಸರ್, ಅವ್ರಿಗೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಯಾವ ಎಕ್ಸಾಮ್ ಬರೀಬೇಕು ಸರ್? ಫಸ್ಟ್ ಸೆಮ್ಮು ಜೋರಾಗಿ ಮಾತಾಡಿ. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮು ಇವಾಗ ಮೇಕಪ್ ಎಂಟ್ರಿ ಇದು ಎಂಟ್ರಿ ಎಕ್ಸಾಮ್ ಅಲ್ಲ ಸರ್. ಇವಾಗ ಫಸ್ಟ್ ಸೆಮ್ M1 M2 ಬರೀ ಇಂಟರ್ನಲ್ ಅಷ್ಟೇ ಬರೀಬೇಕಾ? ಇಂಟರ್ನಲ್ ಬರೀ, ನಿಮ್ಗೆ ಎಕ್ಸಾಮ್ ಬಗ್ಗೆ ವರಿನೇ ಮಾಡ್ಕೋಬೇಡಿ. ಅದು ಹಂಗಂದ್ರ ಓಕೆ ಸರ್. ಅದು ಎಕ್ಸಾಮೇ ಇರಲ್ಲ ನಿಮ್ಗೆ, ಸರ್ರು ಹೇಳಿದ್ರಲ್ಲ ನಿಮ್ಗೆ. ಈಗ ನೋಡಿ M1 ಮತ್ತೆ M3 ಎಕ್ಸಾಮ್ ಇರುತ್ತೆ. ಆದ್ರೆ M1 ಇಂಟರ್ನಲ್ ಎಕ್ಸಾಮ್ ಅಂದ್ರೆ ಲೆಕ್ಚರರ್ಸೇ ಕೊಡ್ತಾರೆ, ಲೆಕ್ಚರರ್ಸ್ ಪಾಸ್ ಲ್ಯಾಬ್ ಎಕ್ಸಾಮ್ಸ್ ಹೇಳಿ ಸರ್. ಥಿಯರಿ ಗೊತ್ತಾಗುತ್ತೆ, ಲ್ಯಾಬ್ದು ಮಾಮೂಲಿ ಲ್ಯಾಬ್ ನೀವು ಡಿಪ್ಲೊಮಾದಲ್ಲಿ ಹೆಂಗ್ ಅಟೆಂಡ್ ಮಾಡ್ತಿದ್ರಿ ಆ ತರ ನಿಮ್ಗೆಲ್ಲ ಲ್ಯಾಬ್ ಈಸಿ ಇರುತ್ತೆ ಡಿಪ್ಲೊಮಾದವ್ರಿಗೆ. ಯಾಕಂದ್ರೆ ಆಲ್ರೆಡಿ ನೀವು ಅಟೆಂಡ್ ಮಾಡಿರ್ತೀರಾ, ನೀವು ಲ್ಯಾಬ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ. PUC ಅವ್ರಿಗೆ ಲ್ಯಾಬೇ ಮಾಡಕ್ ಬರಲ್ಲ, ನೀವು ತುಂಬಾ ಸ್ಟ್ರಾಂಗ್ ಇರ್ತೀರಾ ಲ್ಯಾಬ್ ಅಲ್ಲಿ. ಲ್ಯಾಬ್ ಬಗ್ಗೆ ವರಿ ಮಾಡ್ಕೊಳೋದ್ ಬೇಕಾಗಿಲ್ಲ ನೀವು. ಸರ್ E&ಗೆ ಥರ್ಡ್ ಸೆಮ್ ಲ್ಯಾಟರಲ್ ಎಂಟ್ರಿಗೆ ಬ್ರಿಡ್ಜ್ ಕೋರ್ಸ್ ಸಬ್ಜೆಕ್ಟ್ಸ್ ಯಾವ್ಯಾವ್ದು ಸರ್? ಬ್ರಿಡ್ಜ್ ಕೋರ್ಸ್ದು ಒಂದೇ ಒಂದು M1 ಅಷ್ಟೇ ಇರೋದು ಅನ್ಸುತ್ತೆ. ಫೈನಲ್ ಎಕ್ಸಾಮ್ ಬರಿಬೇಕಾ ಸರ್ ಅದಕ್ಕೆ M1ಗೆ? ಇಲ್ಲ, ಮೊದ್ಲು ಇತ್ತು ಆತರ. ಮೊದಲು 18 ಮ್ಯಾಟ್ ಡಿಪ್ 3-1, 20 ಇದು ಯಾವ್ದು 15 ಮ್ಯಾಟ್ ಡಿಪ್ 3-1, 17 ಮ್ಯಾಟ್ ಡಿಪ್ 3-1, ಮ್ಯಾಟ್ ಡಿಪ್ 301, 10 ಸ್ಕೀಮ್ ಅವ್ರಿಗೂ ಈಗಲೂ ಎಕ್ಸಾಮ್ ನಡೀತಾ ಇದೆ. M1 ಯಾರ್ಯಾರು ಬರ್ತಿದ್ರು, ಈಗ ನಿಮ್ಗೆ ಅದೊಂದು ಅವಕಾಶ ಸಿಕ್ಕಿರೋದು. ಯಾಕಂದ್ರೆ M1 ಇದ್ದಿದ್ರೆ ನಿಮ್ಗೆ ಕಷ್ಟ ಆಗ್ತಿತ್ತು. ಸರ್ M2 ಕೊಡಲ್ವಾ? ಇಲ್ಲ, M1 M2 ಎರಡೂ ಇರಲ್ಲ. ಸರ್ ಸ್ವಲ್ಪ ಜನ ಸೀನಿಯರ್ಸ್ ಎಲ್ಲ ಸಿಲೆಬಸ್ ಚೇಂಜ್ ಆಗುತ್ತೆ ಅಂತ ಹೇಳೋದು ನಿಜಾನ ಸರ್? ಅಂದ್ರೆ ಹೇಳಕ್ ಆಗಲ್ಲ. ಈಗ ಎಕ್ಸಾಂಪಲ್, ಈಗ ನಿಮ್ಗೆ ಚೇಂಜ್ ಆಗಲ್ಲ, ಬರೋರ್ಗೆ ಬೇಕಿದ್ರೆ ಚೇಂಜ್ ಆಗ್ಬೋದು ನನ್ನ ಪ್ರಕಾರ. ಯಾಕಂದ್ರೆ ಈಗ ಫಸ್ಟ್ ಇಯರ್ ಅಲ್ಲಿ ಈಗ ಓದ್ತಾ ಇದಾರಲ್ಲ, ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅವ್ರಿಗೆ ಏನ್ ಸ್ಕೀಮ್ ಇರುತ್ತೆ ಅದೇ ಸ್ಕೀಮ್ ನಿಮ್ಗೆ ಕೊಡ್ಬೇಕು. ಯಾಕಂದ್ರೆ ಅವರು ಲ್ಯಾಟ್ರಲ್ ಎಂಟ್ರಿ ಅಲ್ಲ, ಅವರು ಡೈರೆಕ್ಟ್ ಥರ್ಡ್ ಸೆಮ್ಗೆ ಬರೋದು. ಅದಕ್ಕೆ ಚೇಂಜ್ ಆಗಲ್ಲ ಅನ್ಸುತ್ತೆ, ನಿಮ್ಗೆ ಚೇಂಜ್ ಆಗಲ್ಲ. ನಾನು ಹೇಳ್ನಲ್ಲ ಆ ತರ ಇರ್ಬೋದು ನಿಮ್ಗೆ. ಈಗ ನೋಡಿ, ಈಗ CS ಅವ್ರಿಗೆ ಬೇರೆ ಬ್ಯಾಚ್ ಮಾಡ್ತೀವಿ ನಾವು, ಮತ್ತೆ E&D ಮತ್ತೆ E&C ಅವ್ರಿಗೆ ಬೇರೆ ಬ್ಯಾಚ್ ಮಾಡ್ತೀವಿ. ಈಗ ಕ್ಲಾಸಸ್ ತಗೊಳ್ಳಕ್ಕೆ ಬೇರೆ ಬೇರೆ ಈಗ ಕ್ಲಾಸ್ ಸಿಲೆಬಸ್ನ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಈಗ CS ಅವ್ರಿಗೆ ಇರೋದು ಸಿಲೆಬಸ್ಸು ನಿಮ್ಗಿಲ್ಲ, ಸ್ವಲ್ಪ E&C ಅವ್ರಿಗೆ ಇರಲ್ಲ. ಅದಕ್ಕೆ ಮಿಕ್ಸ್ ಮಾಡಿದ್ರೆ ಆಗಲ್ಲ ಅದು. ಯಾರ್ಯಾರು CS ಇರ್ತೀರಾ ಅವರು ಸಪ್ರೇಟ್ ಬ್ಯಾಚ್ಗೆ ಜಾಯ್ನ್ ಆಗಿ, E&C E&D ಇರೋರು ಬೇರೆ ಬ್ಯಾಚ್ಗೆ ಜಾಯ್ನ್ ಆಗಿ. ಸರ್ ಉಮೇಶ್ ಸರ್ ಮಾತಾಡ್ತಾರೆ, ನಿಮ್ಗೆ ಹೇಳ್ತಾರೆ, ಅವರೇ ಸರೇ ಹೇಳ್ತಾರೆ ನಿಮ್ಗೆ ಇನ್ಫಾರ್ಮೇಶನ್. ಸರ್ ಬ್ರಾಂಚ್ ಚೇಂಜ್ ಮಾಡಿದವ್ರೆ ಬ್ರಿಡ್ಜ್ ಕೋರ್ಸ್ ಎಕ್ಸ್ಟ್ರಾ ಇರುತ್ತೆ ಸರ್? ಏನು ಬ್ರಾಂಚ್ ಚೇಂಜ್ ಮಾಡಿದವರಿಗೆ ಇದು ಬ್ರಿಡ್ಜ್ ಕೋರ್ಸ್ ಎಕ್ಸ್ಟ್ರಾ ಇರುತ್ತೆ ಸರ್ ಪೇಪರ್?
ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಈಗ ಮೆಕ್ಯಾನಿಕಲ್ ಇಂದ CS ಗೆ ಬರ್ತಾರಲ್ಲ ಸರ್. ಹಾ, ಅದಕ್ಕೆ ಈಗ ನೋಡಿ ಮ್ಯಾಥಮೆಟಿಕ್ಸ್ ಏನು ಪ್ರಾಬ್ಲಮ್ ಇಲ್ಲ. ಈಗ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ ಅಲ್ವಾ, ಅದು ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಮೊದಲೇ ನೀವು ರೆಡಿ ಆಗಿದ್ರೆ ಒಳ್ಳೇದು. ಬೇಸಿಕ್ ಎಲ್ಲ ಕಲ್ತ್ಕೊಳ್ಳಿ. ಈಗ ಮೆಕ್ಯಾನಿಕಲ್ ಇಂದ CS ಬಂದಿರೋರು ಕಂಪ್ಯೂಟರ್ ಸೈನ್ಸ್ ಇದು C ಪ್ರೋಗ್ರಾಮಿಂಗ್ ನ ನೀಟಾಗಿ ಓದ್ಕೊಂಡಿರಿ. ಬೇಸಿಕ್ಕು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ಹೋದಾಗ ನಿಮ್ಗೆ ಎಲ್ಲ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ ಗಾಬರಿ ಆಗ್ಬೇಡಿ, ಅರ್ಥ ಆಗ್ತಿದ್ಯಾ? ಓಕೆ ಸರ್. ಸರ್ ಯುವರ್ ಅಡ್ರೆಸ್ ಇನ್ ಮೈಸೂರು ಸರ್? ಆಫ್ಲೈನ್ ಕ್ಲಾಸಸ್ ಬಂದು ಮೈಸೂರಲ್ಲಿ JC ಪಕ್ಕ, SJC ಕಾಲೇಜ್ ಪಕ್ಕ ನಡೆಸ್ತೀವಿ ನಾವು. ಅರೋಮಾ ಬೇಕರಿ ಇದೆ, ಅದ್ರ ಪಕ್ಕನೇ. ಅಲ್ಲಿ Okay, sir. ಗ್ರೂಪ್ ಅಲ್ಲಿ I'm from ಅಡ್ಮಿನ್ Maitur only, ಕಾರ್ತಿಕ್ ಅಂತ ಇದ್ದಾರೆ, 944 ನಂಬರ್ ಏನೋ ಇದೆ. ಅವ್ರು ಕೇಳಿದ್ರೆ ಹೇಳ್ತಾರೆ ನಿಮ್ಗೆ. ನೀವು ಮೇನು ಉಮೇಶ್ ಸರ್ ಅವ್ರಿಗೆ ಕೇಳ್ಕೊಳ್ಳಿ, ಅವ್ರು ಎಲ್ಲ ಹೇಳ್ತಾರೆ. ಓಕೆ ಸರ್. ನೀವು ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಜಾಯಿನ್ ಆದ್ರೆ ಒಳ್ಳೇದು. ಯಾಕಂದ್ರೆ ನಾನು ಹೇಳ್ತಾ ಇರೋದು ನಿಮ್ಗೆ, ಅಲ್ಲಿ ಹೋದಾಗ ನಿಮ್ಗೆ ಏನು ವರಿನೆಸ್ ಇಲ್ಲದೆ ನೀವು ಆರಾಮಾಗಿ ಓದ್ಬೇಕು, ಸ್ಕೋರ್ ಮಾಡಬೇಕು, ಆ ಥರ ನಾನು ಮಾಡ್ಕೊಡ್ತೀನಿ. ಎಸ್ ಸರ್, ಐ ಆಮ್ ಫ್ರಮ್ ಮೈಸೂರು ಓನ್ಲಿ. ಹಾ, ಮೈಸೂರು ಓನ್ಲಿ. ದಟ್ಸ್ ವೈ ಐ ವಾಂಟೆಡ್ ಟು ನೋ ಯುವರ್ ಅಡ್ರೆಸ್ ಫಾರ್ ಆಫ್ಲೈನ್ ಕ್ಲಾಸಸ್. ಇದು ಬಂದು JC ಗೊತ್ತಲ್ವಾ, SJC ಕಾಲೇಜ್, ಅದ್ರ ಪಕ್ಕಾನೇ ಇರೋದು ಅರೋಮಾ ಬೇಕರಿ ಅಂತ ಇದೆ. ಇದು ಲೊಕೇಶನ್ ನ ಸರ್ ಶೇರ್ ಮಾಡ್ತಾರೆ ನಿಮ್ಗೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ EC ಅವ್ರಿಗೆ AV ಮ್ಯಾಥಮೆಟಿಕ್ಸ್ ಅಂತ ಇದೆಯಲ್ಲ ಸರ್, AV ಫುಲ್ ಫಾರ್ಮ್ ಏನು ಸರ್? EC ಅವ್ರಿಗೆ AV ಮ್ಯಾಥಮೆಟಿಕ್ಸ್ ಅಂತ ಇದೆಯಲ್ಲ ಸರ್, AV ಫುಲ್ ಫಾರ್ಮ್ ಏನು ಸರ್? ಯಾವುದು AI ಅಂದ್ರೆ? ಅದು ನೋಡಿ AV ಅಂತನಾ? ಅದೇನು ಆತರ ಫುಲ್ ಫಾರ್ಮ್ ಎಲ್ಲ ನೋಡ್ಕೊಂಡು ಕೂತ್ಕೋಬಿಡಿ, ಬರೀ ಸಿಲೆಬಸ್ ನ ಕವರ್ ಮಾಡ್ಕೊಂಡು ಓದ್ಕೊಂಡು ಹೋಗಿ ಅಷ್ಟೇ. ಅಂದ್ರೆ ಅದೇ M3 ಅಲ್ವಾ ಸರ್? BMAT EC 301 ಸಬ್ಜೆಕ್ಟ್ ಕೊಡ್ ನೋಡಿ, ಅದಕ್ಕೆ ರಿಲೇಟೆಡ್ ಓದ್ಕೊಂಡು ಹೋಗಿ. ನಿಮ್ಗೆ ಮಾಡೆಲ್ ಪೇಪರ್ಸ್ ಮತ್ತೆ ಹಳೆ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ನಾನು ಸಾಲ್ವ್ ಮಾಡ್ಕೊಡ್ತೀನಿ ನಿಮ್ಗೆ. ಸರ್ ಕ್ಯಾಲ್ಸಿ ಅಲೋಡ್ ಐತೆ ಸರ್ ಎಕ್ಸಾಮ್ ನ? ಹಾ, ಇದೆ ಅಲೋ ಇದೆ. ಕ್ಯಾಲ್ಸಿ ಇಲ್ಲೇ ಮೇನ್ ನೀವು ಟೈಮ್ ಸೇವ್ ಮಾಡ್ಬೇಕಾಗಿರೋದು. ಕ್ಯಾಲ್ಸಿ ಮಾತ್ರ ತಗೊಳ್ಳುವಾಗ ಹುಷಾರಾಗಿ ತಗೊಳ್ಳಿ, ಗೊತ್ತಾಗ್ತಿದ್ಯಾ? ಸರ್ ಫಾರ್ಮುಲಾ ಬುಕ್ ಕೊಡ್ತಾರಾ? ಫಾರ್ಮುಲಾ ಬುಕ್ ಕೊಡ್ತಾರೆ. 22 ಸ್ಕೀಮ್ ಅವ್ರಿಗೆ ಫಾರ್ಮುಲಾ ಬುಕ್ಸ್ ಎಲ್ಲ ಕೊಡ್ತವ್ರೆ. ಆಟೋನಮಸ್ ಅಲ್ಲಿ ಕೊಡ್ತಾ ಇಲ್ಲ ಅನ್ಸುತ್ತೆ. ಆಟೋನಮಸ್ ಅಲ್ಲಿ MIT ಅವರು ಕೊಡ್ತಾವ್ರೆ, ಮೈಸೂರು MIT ಕಾಲೇಜ್ ಅವರು. ಬೇರೆ ಕಾಲೇಜಸ್ ಗೊತ್ತಿಲ್ಲ ನನಗೆ. ಆರ್ವಿದ್ ಗೊತ್ತಿಲ್ಲ. ಅಂದ್ರೆ ಮೇನು ನೀವು ಫಾರ್ಮುಲಾ, ಈಗ ನಾನು ನಿಮ್ಗೆ ಚಾಪ್ಟರ್ಸ್ ಮಾಡಿದಾಗ ಫಸ್ಟ್ ಫಾರ್ಮುಲಾನ ಹೇಳ್ಬಿಟ್ಟೆ ಆಮೇಲೆ ಮಾಡಿಸ್ತೀನಿ. ಫಾರ್ಮುಲಾ ಕಲ್ತ್ಕೊಂಡಿರಿ. ಕೊಟ್ಟರು ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ, ಅಲ್ಲೇ ಫಾರ್ಮುಲಾ ಬುಕ್ಕಲ್ಲಿ ರಾಂಗ್ ಇದ್ರೆ ನಿಮ್ಗೆ ಮಾರ್ಕ್ಸ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಹೇಳೋ ಫಾರ್ಮುಲೇಸ್ನ ಓದ್ಕೊಂಡು ನೀವು ಅಟೆಂಡ್ ಮಾಡಿ ಆರಾಮಾಗಿ. ನಿಜ ನೀವು ಚೆನ್ನಾಗಿ ಓದ್ಕೊಂಡ್ರೆ ನಾನು 90 ಅಬೋವ್ ಬರೋ ತರಾನೇ ಹೇಳ್ಕೊಡ್ತೀನಿ ನಿಮ್ಗೆ. ಮೇನ್ ನೀವು ಕಾನ್ಫಿಡೆನ್ಸ್ ಇಂದ ಓದ್ಬೇಕು. ಸರ್ ಮಾತಾಡ್ತಾರಲ್ವಾ? ಥ್ಯಾಂಕ್ ಯು. ಕ್ಯಾಲ್ಸಿ ಯಾವ ತಗೋಬೇಕಂತ ಹೇಳ್ತೀರಾ? ಏನ್ ಹೇಳಿ? ಕ್ಯಾಲ್ಸಿ ಸರ್, ಕ್ಯಾಲ್ಸಿ ಯಾವ ತಗೋಬೇಕಂತ ಹೇಳಿ. ES ಪ್ಲಸ್ ತಗೊಳ್ಳಿ. ES 991 ಸರ್ ಅದು? ಅದು ES ಪ್ಲಸ್ ಅಂತ ಇರ್ಬೇಕು ಸರ್. CS ಗೆ ಪ್ರೀವಿಯಸ್ ಇಯರ್ ಕಾನ್ಸೆಪ್ಟ್ಸ್ ಮ್ಯಾಥ್ಸ್ ಇದು ಏನೆಲ್ಲ ಬೇಕು ಸರ್? ಅಂದ್ರೆ ನಾನು ಹೇಳ್ತನಲ್ಲ, ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕರ್ವ್ ಫಿಟ್ಟಿಂಗು, ಕೋರಿಲೇಷನ್ ಇಲ್ಲಿ ನೋಡಿ ಜಾಸ್ತಿ ಯೂಸ್ ಆಗಲ್ಲ, ಸ್ವಲ್ಪ ಯೂಸ್ ಆಗುತ್ತೆ ಅಷ್ಟೇ. ಈಗ ಎಲ್ಲಾನು ಹೊಸದಾಗಿ ಓದ್ಬೇಕು ನೀವು. ಈವನ್ ನಿಮ್ ಬ್ರಾಂಚ್ ಸಬ್ಜೆಕ್ಟು ಎಲ್ಲ ಹೊಸದಾಗೆ ಓದ್ಬೇಕು ನೀವು. ಸರ್ VT ಕಾಲೇಜ್ ಮೆಕ್ಯಾನಿಕಲ್ ಬ್ರಾಂಚ್ ಸರ್ ತರ ನಾನು ಹೇಳ್ಕೊಡ್ತೀನಿ, ಏನು ವರಿ ಮಾಡ್ಕೋಬೇಡಿ. M3 M4 ಕೊಡ್ತಾರ ಸರ್ VT ಕಾಲೇಜ್ ಸರ್ ಮೆಕ್ಯಾನಿಕಲ್ ಬ್ರಾಂಚ್ ಸರ್? ಇಲ್ಲ, ಕೊಡಲ್ಲ. ಮೆಕ್ಯಾನಿಕಲ್ ಅವ್ರಿಗೆ ಇಲ್ಲ. ಏನಾದ್ರು ಆಟೋನಮಸ್ ಅವ್ರಿಗೆ ಸಿಲೆಬಸ್ ಏನಾದ್ರು ಕೊಟ್ರೆ ಅವರು M3 M4 ಮೆಕ್ಯಾನಿಕಲ್ ಅವ್ರಿಗೆ ಕೊಡಿ, ನಾವು ಮಾಡಿಕೊಡ್ತೀವಿ. ಸಿಲೆಬಸ್ ಮೇಲೆ ನಾವು ಕ್ಲಾಸಸ್ ನಿಮ್ಗೆ ಅರೇಂಜ್ ಮಾಡ್ತೀವಿ. ಸ್ವಲ್ಪ ಕೊಡಿ ನಮ್ಗೆ. ಥ್ಯಾಂಕ್ ಯು.